ಈಗ ಉಪನ್ಯಾಸ ಕಾರ್ಯಕ್ರಮ, ಇದನ್ನು ನೆರವೇರಿಸಿಕೊಡಬೇಕು ಅಂತ ಗೆಳೆಯ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರನ್ನು ಕೇಳಿಕೊಳ್ತೀನಿ. ಸ್ನೇಹಿತರೆ, ಇದೊಂದು ಆತ್ಮೀಯವಾದಂತಹ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಾರಣ, ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಪ್ರೊಫೆಸರ್ ಶಿವರಾಮ್ ಶೆಟ್ಟರು ಕಳೆದ ಒಂದು ದಶಕದಿಂದ ಆತ್ಮೀಯರಾಗಿ ಪರಿಚಿತರಾಗಿರುವಂಥವರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮತ್ತು ಈ ಕಾರ್ಯಕ್ರಮ ಹೋಸ್ಟ್ ಮಾಡ್ತಾ ಇರುವಂತಹ ಡಾಕ್ಟರ್ ತಮಿಳ್ ಸೆಲ್ವಿ ಅವರು ನನ್ನ ಸಹಪಾಠಿಗಳು. ಸುಮಾರು 20 ವರ್ಷಗಳಿಂದ ಸ್ನೇಹ. ಜೊತೆಗೆ KP ಆಚಾರ್ಯ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರಾಗಿರುವಂಥವ್ರು ಅನೇಕ ವರ್ಷಗಳಿಂದ. ಸೊ ಈ 2 ವರ್ಷಗಳಿಂದ ನಾನು ಕೂಡ ಅವ್ರ ಜೊತೆಲಿ ಇರುವಂಥವನು. ಜೊತೆಗೆ ಡಾಕ್ಟರ್ ಅರ್ತಿಕಜೆ ಶ್ರೀಕೃಷ್ಣ ಭಟ್ ಅವರು ನನ್ನ PhD ಮಹಾಪ್ರಬಂಧದ ಇಬ್ಬರು ಮೌಲ್ಯಮಾಪಕರಲ್ಲಿ ಒಬ್ಬರಾಗಿರುವಂಥವ್ರು. ಸೊ ವೇದಿಕೆಯಲ್ಲಿ ಇರುವಂಥವ್ರೆಲ್ಲರೂ ಕೂಡ ಈ ರೀತಿಯಲ್ಲಿ ನನಗೆ ಆತ್ಮೀಯರಾಗಿರುವಂಥವ್ರು. ಜೊತೆಗೆ ಇಲ್ಲಿರುವಂತಹ ಕೆಲವು ಮುಖಗಳನ್ನು ನಾನು ಹಿಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ನೋಡಿರುವಂಥ ನೆನಪಿದೆ. ಸೊ ಈ ಥರದ ಒಂದು ಆತ್ಮೀಯವಾದಂತಹ ಸನ್ನಿವೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯದ ಕನಕದಾಸ ಅಧ್ಯಯನ ಪೀಠ ಬಹಳ ಉತ್ತಮವಾಗಿ ಸಾರ್ಥಕವಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಕರ್ನಾಟಕ ಸರ್ಕಾರದ ಪ್ರಾಯೋಜಕತ್ವವನ್ನು ಪಡ್ಕೊಂಡಿರುವಂತಹ ಕನಕ ಅಧ್ಯಯನ ಪೀಠಗಳು ಇದ್ದಾವೆ. ಈ ಥರದ ಪೀಠಗಳ ಸಾಲಿನಲ್ಲಿ ನನ್ನ ಗಮನಕ್ಕೆ ಬಂದಿರುವ ಹಾಗೆ ಅತ್ಯಂತ ಹೆಚ್ಚು ಕೆಲಸ ಮಾಡ್ತಾ ಇರುವಂತಹ ಪೀಠ ಯಾವುದು ಅಂತಂದರೆ ಮಂಗಳೂರು ವಿಶ್ವವಿದ್ಯಾಲಯದ ಕನಕದಾಸ ಅಧ್ಯಯನ ಪೀಠ. ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಕನಕದಾಸರನ್ನು ಕುರಿತಾದಂತಹ ಬಹುಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಸೊ ಅದಕ್ಕಾಗಿ ನಾನು ಈ ವಿಭಾಗದ ಪರವಾಗಿ ಹಾಗೂ ನಿಮ್ಮ ಪರವಾಗಿ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವರು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿರುವಂಥ ಒಂದು ವಿಷಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ, ಕನಕದಾಸರ ಒಂದು ಕೀರ್ತನೆಯ ಒಂದು ಸಾಲು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂಥೇಳಿ. ಬಹಳ ಮಾರ್ಮಿಕವಾದಂತಹ ಮಾತಿದು. ನಮ್ಮ ಹುಟ್ಟಿನ ಮೂಲದ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳುವಳಿಕೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇಂಥವರ ಮಕ್ಕಳು ಅಂತೇಳಿ ನಂಬಿಕೆ ಅಷ್ಟೇ. ನಾವು ಇಂಥವ್ರ ಮಕ್ಕಳು ಅಂತೇಳಿ ನಂಬಿಕೆ ಅಷ್ಟೇ, ಯಾವುದೇ ಗ್ಯಾರಂಟಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಕುಲದ ಮೂಲದ ಪ್ರಶ್ನೆಯನ್ನು ಕನಕದಾಸ ಎತ್ತಿದ್ದನಲ್ಲ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅನ್ನುವಂಥದ್ದು, ಅದು ಬಹಳ ಮಾರ್ಮಿಕವಾದಂಥ ಪ್ರಶ್ನೆ. ಜೈವಿಕವಾದಂಥ ಪ್ರಶ್ನೆನೇ ಅರಗಿಸ್ಕೊಳ್ದೇ ಇರುವಂಥ ಸ್ಥಿತಿ ನಮಗೆ ಇದೆ. ಹಾಗಿರ್ಬೇಕಾದ್ರೆ ಈತ ಎತ್ತಾ ಇರುವಂಥದ್ದು ಸಾಮಾಜಿಕವಾದಂಥ ಪ್ರಶ್ನೆ. ಈ ಸಾಮಾಜಿಕವಾದ ಪ್ರಶ್ನೆಗೆ ಕೂಡ ನಾವಿನ್ನೂ ಕೂಡ ಸಮರ್ಥವಾಗಿ ಉತ್ತರ ಕೊಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ವಲ್ಲ ಅನ್ನುವಂಥದ್ದು ಒಂದು ದುರಂತ. ಈ ಥರದ ಕುಲ, ಬೇಸೇ ಇಲ್ದಿರುವಂಥ ಒಂದು ಕುಲಕ್ಕೋಸ್ಕರ ನಾವು ಹೊಡೆದಾಡಿರೋದು ಜಗತ್ತಿನಲ್ಲಿ ಯಾವುದೇ ದೇಶದವರು ಯಾವುದೇ ವಿಚಾರಕ್ಕೆ ಕೂಡ ಹೊಡೆದಾಡಿಲ್ಲ. ಅಷ್ಟರ ಮಟ್ಟಿಗೆ ಭಾರತೀಯರಾದಂತಹ ನಾವುಗಳು ಎಲ್ಲ ಶತಮಾನಗಳಲ್ಲೂ ಕೂಡ ಈ ಕುಲಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಹೊಡೆದಾಟ ಮಾಡಿದ್ದೇವೆ. ಹೇಗೆ ಭಾರತೀಯ ತತ್ವಚಿಂತನೆ ಒಂದು ನೆಲೆಯಲ್ಲಿ ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂಥ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಬಂದಿದೆಯೋ, ಹಾಗೆ ನಾವು ಅನಗತ್ಯವಾದಂತಹ ಜಾತಿಯ ಬಗ್ಗೆ ಕೂಡ ಭಾಳಷ್ಟು ಕಚ್ಚಾಟವನ್ನು, ಚರ್ಚೆಯನ್ನು ಮಾಡ್ತಲೇ ಬಂದಿದ್ದೀವಿ. ನಮ್ಮ ಭಾರತೀಯ ತತ್ವಚಿಂತನೆ ಒಂದು ಹಂತದಲ್ಲಿ ಯಾವ ಥರದನ್ನು ಕುರಿತು ಚರ್ಚೆ ಮಾಡಿದೆ ಅಂದರೆ,
ಹಿಂದೆ ಒಬ್ಬರು ಡಾಕ್ಟರ್ ನಟರಾಜ ಬೂದಳ್ಳನವರು ಒಂದು ಮಾತು ಹೇಳಿದರು. ಆ ಮಾತು ನನಗೆ ಇಲ್ಲಿ ನೆನಪಾಗ್ತದೆ. ಅದೇನು ಅಂತಾರೆ, ಮೊಲವನ್ನು ಕುರಿತು ನಾವು ಚರ್ಚೆ ಮಾಡಬೇಕು ಅಥವಾ ಮೊಲದ ಕೊಂಬುಗಳನ್ನು ಕುರಿತು ಚರ್ಚೆ ಮಾಡಬೇಕು ಅಂತ. ಭಾರತೀಯ ತತ್ವಚಿಂತನೆ ಹೆಚ್ಚು ಯೋಚನೆ ಮಾಡಿರೋದು, ಚರ್ಚೆ ಮಾಡಿರೋದು ಯಾವುದನ್ನು ಕುರಿತು ಅಂದರೆ ಈ ಮೊಲದ ಕೊಂಬುಗಳನ್ನು ಕುರಿತು. ಮೊಲವನ್ನು ಕುರಿತು ಚರ್ಚೆ ಮಾಡೋದು ಬೇರೆ, ಮೊಲದ ಕೊಂಬುಗಳನ್ನು ಕುರಿತು ಚರ್ಚೆ ಮಾಡೋದು ಬೇರೆ. ಮೊಲಕ್ಕೆ ಕೊಂಬುಗಳು ಇದಾವ? ಇಲ್ಲ. ಇಲ್ಲದೇ ಇರುವಂತಹ ಕೊಂಬುಗಳನ್ನು ಕುರಿತು ನಾವು ಮಾತಾಡಿರೋದೇ ಜಾಸ್ತಿ. ದೈವ ಇರ್ಬೋದು, ದೆವ್ವ ಇರ್ಬೋದು, ಪುನರ್ಜನ್ಮ ಇರ್ಬೋದು, ಕರ್ಮ ಸಿದ್ಧಾಂತ ಇರ್ಬೋದು, ಇವುಗಳ ಬಗ್ಗೆ ನಾವು ಭಾಳ ಚರ್ಚೆ ಮಾಡಿದ್ವಿ, ಭಾಳ ಕೃತಿಗಳನ್ನು ಬರೆದಿದ್ದೀವಿ. ಜೊತೆಗೆ ಇವತ್ತಿಗೂ ಈ ಧಾರ್ಮಿಕವಾದಂತಹ ಸಂಸ್ಥೆಗಳು ಯಾವ್ಯಾವ ಇದಾವೋ, ಈ ರಾಮಕೃಷ್ಣ ಮಿಷನ್ ಅನ್ನು ಕೂಡ ಒಳಗೊಂಡು ಅವೆಲ್ಲೂ ಕೂಡ ಮಾಡ್ತಾ ಇರುವಂತಹ ಕೆಲಸಗಳು ವಿಶೇಷವಾಗಿ ಯಾವುದಕ್ಕೆ ಸಂಬಂಧಪಟ್ಟವು ಅಂತಂದರೆ ಮೊಲದ ಕೊಂಬುಗಳಿಗೆ ಸಂಬಂಧಪಟ್ಟಂತವೇ ಆಗಿದ್ದಾವೆ. ಅವು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳಿರ್ಬೋದು, ಅವು ತರ್ತಾ ಇರುವಂತಹ ಪುಸ್ತಕ ಪ್ರಕಟಣೆಗಳಿರ್ಬೋದು, ಅವು ತರ್ತಾ ಇರುವಂತಹ ವಿದ್ಯುನ್ಮಾನ ಪ್ರಕಟಣೆಗಳಿರ್ಬೋದು, ವೆದರ್ ಇಟ್ ಈಸ್ ಆಡಿಯೋ CD ಆರ್ ವಿಡಿಯೋ CD ಆರ್ MP3 ವಾಟ್ ಎವರ್ ಇಟ್ ಮೇ ಬಿ. ಸೊ ಇವೆಲ್ಲವೂ ಕೂಡ ಮೊಲದ ಕೊಂಬುಗಳನ್ನು ಕುರಿತಾದಂತಹ ಕಾರ್ಯಕ್ರಮಗಳು ಮತ್ತು ಕಾರ್ಯಯೋಜನೆಗಳೇ. ರಾಮಕೃಷ್ಣ ಮಿಷನ್ ಅವರ ಅನೇಕ MP3ಗಳನ್ನು, ಆಡಿಯೋ CD ಗಳನ್ನು ನಾನು ಕೇಳಿದ್ದೇನೆ, ಗಂಟೆಗಟ್ಟಲೆ ಕೇಳಿದ್ದೇನೆ. ಓಶೋ ಅವರ ಭಾಷಣಗಳನ್ನು ಕೂಡ ನಾನು ಗಂಟೆಗಟ್ಟಲೆ ಕೇಳಿದ್ದೇನೆ. ಕೇಳಿದ ಮೇಲೆ ಗೊತ್ತಾಯಿತು ಇವರು ಮೊಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೋ ಅಥವಾ ಮೊಲದ ಕೊಂಬುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೋ ಅಂತ. 20ನೇ ಶತಮಾನದಲ್ಲೇ ನಮ್ಮಲ್ಲಿರುವಂತಹ ಒಂದು ಪಂಗಡದ ಚಿಂತಕರು ಇಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾರೆ, ಇಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ಇನ್ನು ಆಧುನಿಕ ಪೂರ್ವ ಸಂದರ್ಭದಲ್ಲಿ ಈ ಥರದ ಚಿಂತನೆಗಳು ಯಾವ ಮಟ್ಟಕ್ಕೆ ಇದ್ದವು ಅಂತೇಳಿ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ. ಈ ಥರದ ಒಂದು ಟ್ರೆಡಿಷನ್ ಭಾರತದ ಉದ್ದಕ್ಕೂ ಕೂಡ ಇದೆ. ಕನಕದಾಸರು ಇದಕ್ಕೆ ಪೂರ್ತಿ ಹೊರತಾದವರು ಅಂತ ನನಗೆ ಹೇಳಬೇಕು ಅಂತ ನನಗೇನು ಅನ್ಸೋದಿಲ್ಲ. ಕನಕದಾಸರ ಸಾಮಾಜಿಕವಾದಂತಹ ಕಾಳಜಿ ದೊಡ್ಡದು, ಎರಡನೇ ಮಾತೇ ಇಲ್ಲ. ಆದರೆ ಆಚೆಗೆ ಈ ಹರಿಭಕ್ತಿ ಸಾರ ಮತ್ತು ಅನೇಕ ಕೀರ್ತನೆಗಳಲ್ಲಿ ಇರುವಂತಹ ಕೃಷ್ಣ ಭಕ್ತಿ, ಅದಕ್ಕೆ ಒಂದು ರೀತಿ ಕೆಳವರ್ಗದ ಸಾಮಾಜಿಕವಾದಂಥ ಆಯಾಮನ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಇದ್ದಾಗಲೂ ಕೂಡ ಅವರು ಪ್ರತಿಪಾದನೆ ಮಾಡುವಂತಹ ಭಕ್ತಿ, ಅವರು ಪ್ರತಿಪಾದನೆ ಮಾಡುವಂತಹ ದೈವ ಮತ್ತು ಭಕ್ತನ ಸಂಬಂಧ ಅಥವಾ ಆತ್ಮ ಮತ್ತು ಪರಮಾತ್ಮನ ಸಂಬಂಧ, ಇವೆಲ್ಲವೂ ಕೂಡ ನನಗೆ ಯಾವುದೋ ಒಂದು ಹಂತದಲ್ಲಿ ಏನ ಅನಿಸುತ್ತೆ ಅಂತಂದರೆ, ಗುಲಾಮಗಿರಿಯ ಆಧ್ಯಾತ್ಮೀಕರಣವೇನು ಅಂತ ನನಗನ್ಸುತ್ತೆ. ಈ ಮಾತನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಕೂಡ ಒಂದು ವಿಮರ್ಶಾ ಲೇಖನದಲ್ಲಿ ಹೇಳಿದ್ದಾರೆ. ಒಟ್ಟು ದಾಸ ಪಂಗಡದವರು ಅವರು ಪ್ರತಿಪಾದನೆ ಮಾಡುವಂತಹ ಭಕ್ತಿ, ದೈವ ಮತ್ತು ಭಕ್ತನ ನಡುವೆ ಇರುವಂತಹ ಸಂಬಂಧವನ್ನು ಹೇಳುವಂಥ ಒಂದು ಕ್ರಮ ಇದೆಯಲ್ಲ, ಅದು ಗುಲಾಮಗಿರಿಯನ್ನು ಆಧ್ಯಾತ್ಮೀಕರಣಕ್ಕೆ ಒಳಪಡಿಸುವಂಥ ಪ್ರಯತ್ನವೇನೋ ಅಂತ ಅವರು ಹೇಳ್ತಾರೆ. ಆ ಮಾತು ನನಗೆ ಸರಿ ಅನಿಸುತ್ತೆ. ಸೊ ಆ ಥರದ ಮಿತಿಗಳು ಕೂಡ ಒಟ್ಟು ದಾಸ ಸಾಹಿತ್ಯಕ್ಕಿದೆ, ಕನಕದಾಸರಿಗೂ ಕೂಡ ಇದೆ. ಹರಿಭಕ್ತಿ ಸಾರವನ್ನು ನಾವು ಓದಿದ್ರೆ ಅದು ಭಾಳ ಸ್ಪಷ್ಟ ಆಗ್ತದೆ. ಈ ಥರದ ಕನಕದಾಸರ ನಳಚರಿತ್ರೆ, ರಾಮದಾನ ಚರಿತ್ರೆ, ಕೀರ್ತನೆಗಳು, ಈ ಎಲ್ಲವನ್ನು ಕೂಡ ಇಟ್ಕೊಂಡು ಇದುವರೆಗೂ ಪ್ರಾಸ್ತಾವಿಕವಾಗಿ ಮಾತಾಡಿದಂಥವರು, ಸ್ವಾಗತವನ್ನು ಕೋರ್ತಾ ಮಾತಾಡಿದಂತಹ ತಮಿಳ್ ಸೆಲ್ವಿ ಮತ್ತು ಶಿವರಾಮ್ ಶೆಟ್ಟರು ಒಂದು ವಿದ್ವತ್ಪೂರ್ಣವಾದಂತಹ ಭೂಮಿಕೆಯನ್ನು ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಕಿಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ನನ್ನ ಕೆಲಸ ಸ್ವಲ್ಪ ಮಟ್ಟಿಗೆ ಹಗುರ ಕೂಡ ಆಗಿದೆ. ಈ ಹಿನ್ನೆಲೆ ಒಳಗಡೆ ನಾನು ಕನಕದಾಸ ಬರೆದಿರುವಂತಹ ಕೀರ್ತನೆಯ, ಅದರಲ್ಲೂ ಆ ಕೀರ್ತನೆಯ ಒಂದು ಸಾಲು, ಅದನ್ನು ಕೇಂದ್ರವನ್ನಾಗಿ ಇಟ್ಕೊಂಡು ನನ್ನ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಈಗಾಗಲೇ ನಾವು ಪ್ರಸ್ತಾಪ ಮಾಡಿಕೊಂಡಿರುವ ಹಾಗೆ ಜಾತಿ ಅನ್ನುವಂಥದ್ದು ಪ್ರಪಂಚದ ಯಾವುದೇ ದೇಶದಲ್ಲಿ ಇಲ್ಲದೇ ಇರುವಂತಹ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆ, ಅದು ಇಂಡಿಯಾದಲ್ಲಿ ಮಾತ್ರ ಇರುವಂಥದ್ದು. ಇದರ ಸುತ್ತಲೂ ನಡೆದಿರುವಂತಹ ಚಿಂತನೆ, ಬಡಿದಾಟಗಳು, ಅದು ಭಾರತದ ಚರಿತ್ರೆಯಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕಿ. ಇದನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ
ಭಾರತದ ಎಲ್ಲ ಭಾಷೆಗಳಲ್ಲಿ ಸಮಾಜ ಸುಧಾರಕರು ಕಾಣಿಸ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಈ ಜಾತಿ ಅನ್ನುವಂಥ ಒಂದು ವ್ಯವಸ್ಥೆ ಇನ್ನೂ ಹೇಳ್ಕೊಳ್ಳುವಂಥ ರೀತಿಯಲ್ಲಿ ಸಡ್ಲ ಆಗಿಲ್ಲ ಅಂತಂದರೆ ಇದರ ಕರಾಳತೆಯನ್ನು, ಇದರ ಭೀಕರತೆಯನ್ನು, ಇದರ ಕಠೋರತೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲಿ ಹುಟ್ಟಿದಿರುವಷ್ಟು ಸಂಖ್ಯೆಯಲ್ಲಿ ಸಮಾಜ ಸುಧಾರಕರು ಭಾರತದಲ್ಲಿ ಹುಟ್ಟಿದ್ದಾರೆ ಅಂಥೇಳಿ ನಾವು ಒಂದು ಹಂತದಲ್ಲಿ ಹೆಮ್ಮೆ ಪಡ್ಕೋಬೋದೇನೋ. ಜಗತ್ತಿನ ಯಾವುದೇ ದೇಶದಲ್ಲಿ ಹುಟ್ಟದಿರುವಷ್ಟು ಸಂಖ್ಯೆಯಲ್ಲಿ ಸಮಾಜ ಸುಧಾರಕರು ಇಂಡಿಯಾದಲ್ಲಿ ಹುಟ್ಟಿದ್ದಾರೆ ಅಂಥೇಳಿ ಆ ಸಂಖ್ಯೆ ಬಗ್ಗೆ ನಾವು ಹೆಮ್ಮೆ ಪಡ್ಕೋಬೋದು. ಆದರೆ ಅವರೆಲ್ಲ ಯಾತಕ್ಕೋಸ್ಕರ ಹುಟ್ಟಿದ್ರು, ಅವರು ಮಾಡಿದಂಥ ಕೆಲಸ ಏನು, ಆ ಕೆಲಸ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಸಾಧ್ಯ ಆಯಿತು, ಈ ಥರದ ಒಂದು ಪ್ರಶ್ನೆ ನಮಗೆ ಕಾಡಿದಾಗ ಖಂಡಿತವಾಗಿಯೂ ಈ ನೆಲದ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಮಗೆ ಹೆಮ್ಮೆ ಉಂಟಾಗುವುದಿಲ್ಲ. ಆದರೂ ಕೂಡ ನಾವು ಮೇರಾ ಭಾರತ್ ಮಹಾನ್ ಅನ್ನುವಂತಹ ಮಾತನ್ನು ಅನೇಕ ಸಲ ಹೇಳ್ತಾ ಇರ್ತಾರೆ. ಅದೊಂದು ಪೊಲಿಟಿಕಲ್ ಸ್ಲೋಗನ್ ಆಗಿ ಕೂಡ ಕೆಲವು ಕಾಲ ರಾರಾಜಿಸ್ತು. ಅದು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವಂಥ ಒಂದು ಸ್ಲೋಗನ್ ಕೂಡ ಆಗಿತ್ತು. ಒಂದಷ್ಟು ಓಟುಗಳನ್ನು ಕೂಡ ತೆಗೆದುಕೊಳ್ತು. ರಾಮ ಅವತ್ತು ವನವಾಸದ ಕಡೆಗೆ ಹೋದ ಅಂಥ ರಾಮನನ್ನು ನೆನಪಿಸ್ಕೊಂಡು ಅವನ ಹೆಸರನ್ನು ಹೇಳ್ಕೊಂಡು ಜನ ಕೆಲವರು ನವದೆಹಲಿ ಕಡೆಗೆ ಹೋಗಿದ್ದು ಕೂಡ ಉಂಟು. ಇವತ್ತು ಪುನಃ ಭಾರತವನ್ನು ಗೆಲ್ಲಿಸಿ ಅಂತ ಹೇಳ್ಕೊಳ್ಳೋದ್ರ ಮೂಲಕವಾಗಿ ಒಂದು ನಿರ್ದಿಷ್ಟ ಪಕ್ಷವನ್ನು ಗೆಲ್ಲಿಸಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳ್ತಾ ಇರುವಂಥದ್ದು ಕೂಡ ಉಂಟು. ಸೊ ಈ ಥರದ ರಾಜಕೀಯ ಪಕ್ಷಗಳ ಹಿಡನ್ ಅಜೆಂಡಾ ಕೂಡ ತಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಮನು ವ್ಯವಸ್ಥೆನ ಪುನಃ ಸ್ಥಾಪಿಸುವಂಥದ್ದೇ ಆಗಿದೆ. ಭಾಳ ನಾವೇನು ಮುಚ್ಚುಮರೆಯಿಂದ ಮಾತಾಡಬೇಕಾದ ಅಗತ್ಯ ಏನಿಲ್ಲ. ಕನಕದಾಸನೇ ಭಾಳ ನೇರವಾಗಿ ಮಾತಾಡಿರ್ಬೇಕಾದ್ರೆ ನಾವು ಭಾಳ ನೇರವಾಗಿ ಮಾತಾಡಬೇಕು. ಅದರಲ್ಲೂ ಆವತ್ತಿದ್ದದ್ದು ಒಳಿಗುಮಾನ್ಯ ವ್ಯವಸ್ಥೆ. ನಿರ್ಬಿಡೆಯಿಂದ ಮಾತಾಡುವಂಥ ಪರಿಸ್ಥಿತಿ ಇರಲಿಲ್ಲ. ನಿರ್ಬಿಡೆಯಿಂದ ಯಾವುದೇ ವಿಚಾರವನ್ನು ಕೇಳುವಂಥ ಒಂದು ಪರಿಸ್ಥಿತಿ ಕೂಡ ಇರಲಿಲ್ಲ. ಅಷ್ಟೇ ಅಲ್ಲದೆ ಯಾರು ಮಾತಾಡಬೇಕು ಅನ್ನುವಂಥದ್ದು ಕೂಡ ಮೊದಲೇ ತೀರ್ಮಾನ ಆಗಿತ್ತು. ಯಾರು ಮಾತಾಡಬೇಕು, ಯಾರು ಕೇಳಿಸ್ಕೋಬೇಕು, ಯಾರು ಎಲ್ಲಿರಬೇಕು, ಇನ್ಯಾರು ಎಲ್ಲಿರಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಇತ್ತು. ಅಂತಹ ವ್ಯವಸ್ಥೆ ಇದ್ದಾಗಲೇ ಕುಲವೆಂದು ಒಡೆದಾಡದಿರಿ ಅಂತ ಹೇಳಿರ್ಬೇಕಾದ್ರೆ ಕನಕದಾಸ ಕುಲದ ವಿಚಾರವನ್ನ ಟಚ್ ಮಾಡಿ ತಾನು ಮರಣಕ್ಕೆ ಒಳಗಾದ ಬಸವಣ್ಣ. ಅವನು ಅಂತಹ ಧೈರ್ಯವನ್ನು ತೋರಿಸಿರ್ಬೇಕಾದ್ರೆ ಇವತ್ತು ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಈ ಕನಕದಾಸನ ಈ ಮಾತನ್ನ ಇಟ್ಕೊಂಡು ನಾವು ಭಾಳ ಅಕಾಡೆಮಿಕ್ ಆಗಿ ಭಾಳ ಮುಜುಗರದಿಂದ ಭಾಳ ಮುಚ್ಚುಮರೆಯಿಂದ ಮಾತಾಡ್ಬೇಕಂತ ಅಗತ್ಯ ನಮಗೆ ಇಲ್ಲ. ಯಾಕೆ ಈ ಮಾತನ್ನು ಎಲ್ಲಿ ಹೇಳ್ತಾ ಇದ್ದಂತಾರೆ, ಮೇರಾ ಭಾರತ್ ಮಹಾನ್ ಅನ್ನುವಂತಹ ಮಾತು ನಮ್ಗೆ ಆಗಾಗ ಕೇಳಿಸ್ತಾ ಇರ್ತದೆ. ಮೇರಾ ಭಾರತ್ ಮಹಾನ್ ಹೌದು. ಯಾಕೆ ಅಂತಂದ್ರೆ ನಾನು ಈ ಶ್ರೇಣೀಕೃತವಂತ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಮೇಲ್ಸ್ತರದಲ್ಲಿ ಇದ್ರೆ ಕೆಳಗಿನ ಎಲ್ಲ ಸಮುದಾಯಗಳು ನನಗೆ ಸರ್ವಿಸ್ ಕೊಟ್ಟಿರ್ತವೆ. ಕೆಳಗಿನ ಎಲ್ಲ ಸಮುದಾಯಗಳು ತಮ್ಮ ಬೆವರನ್ನು ಹರಿಸಿ ನನಗೆ ಸರ್ವಿಸನ್ನು ಕೊಟ್ಟಿರ್ತವೆ. ಇಂಥ ಒಂದು ದೇಶ ನಿಜಕ್ಕೂ ನನಗೆ ಮಹಾನೇ. ನಾನು ಹುಟ್ಟೋದಾದ್ರೆ ಪುನಃ ಇಂಥ ದೇಶದಲ್ಲೇ ಹುಟ್ಟಬೇಕು, ಇಂತಹ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಹುಟ್ಟಬೇಕು. ಆದರೆ ಇದೇ ಶ್ರೇಣೀಕೃತವಾದಂಥ ವ್ಯವಸ್ಥೆ ಒಳಗಡೆ ತಳ ಸಮುದಾಯದವನು ನಾನಾಗಿದ್ದರೆ ಅಥವಾ ತಳ ಸಮುದಾಯವನ್ನು ಪ್ರತಿನಿಧಿಸುವಂಥ ರೀತಿಯಲ್ಲಿ ನನ್ನ ಆಲೋಚನೆಗಳು ನನಗಿದ್ದರೆ ನನಗೇನು ಅನ್ನಿಸ್ತದೆ, ಈ ಮೇಲಿನ ಎಲ್ಲ ಸಮುದಾಯಗಳಿಂದ ತುಳಿತಕ್ಕೆ ಒಳಗಾದಂಥವು ನಾನಾಗಿದ್ದೇನೆ, ಎಲ್ಲ ಸಮುದಾಯಗಳಿಗೆ ನಾನು ಸರ್ವಿಸ್ ಕೊಟ್ಟಂಥವನಾಗಿದ್ದೇನೆ. ಆದರೆ ಕನಿಷ್ಠ ನನ್ನ ಬೆವರಿನ ಫಲವನ್ನು ನಾನು ಉಣ್ಣೋದಕ್ಕೆ ಸಾಧ್ಯ ಆಗಿಲ್ಲ. ಬೆವರನ್ನ ಹರಿಸದೇ ಇರುವಂಥವರು ತುಪ್ಪವನ್ನು ಉಂಡಿರುವಂಥ ಇತಿಹಾಸ ಈ ದೇಶದ್ದಾಗಿದೆ. ಆದರೆ ಬೆವರನ್ನ ಹರಿಸಿದಂಥವರು ಗಂಜಿಯನ್ನು ಮಾತ್ರ ಉಣ್ಣುವಂಥ ಇತಿಹಾಸ ಕೂಡ ಈ ನೆಲದ್ದಾಗಿದೆ. ಇಷ್ಟೆಲ್ಲ ಬೆವರನ್ನ ಹರಿಸಿಯೂ ಬೆವರಿನ ಸಮುದಾಯದವರಾಗಿರುವಂತಹ ನಾವುಗಳು ನಮ್ಮ ಸಮುದಾಯಗಳ ಹೆಸರುಗಳನ್ನೇ, ಜಾತಿಯ ಹೆಸರುಗಳನ್ನೇ ಬೈಗುಳಗಳನ್ನಾಗಿ ಮಾರ್ಪಡಿಸಿರುವಂಥ ಇತಿಹಾಸ ಈ ದೇಶದಲ್ಲಿದೆ. ಯಾವುದೇ ಮೇಲ್ಜಾತಿಯ ಹೆಸರುಗಳು ಬೈಗುಳಗಳಾಗಿಲ್ಲ. ಎಲ್ಲ ಕೆಳಜಾತಿಯ ಹೆಸರುಗಳು ಬೈಗುಳಗಳಾಗಿದ್ದಾವೆ. ಆ ಕೆಳಜಾತಿಗಳ ಹೆಸರು ಯಾವ ಅಂತ ಹೇಳ್ಬೇಕಾದಿಲ್ಲ. ನಾವೆಲ್ಲರೂ ಕೂಡ ಅಪ್ಪಟ ಬಾರಿತೀರ ಆಗಿರೋದ್ರಿಂದ, ಒಂದಲ್ಲ ಒಂದು ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಅಪ್ಲಿಕೇಶನ್ ಹಾಕೊಳ್ದೇ ಇದ್ರು ಈ ದೇಶದ ಈ ಸಾಮಾಜಿಕವಾದ ವ್ಯವಸ್ಥೆ ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರೋದ್ರಿಂದ, ಇಲ್ಲಿಯ ಕೆಳಜಾತಿಯ ಹೆಸರುಗಳು ಮೇಲ್ಜಾತಿಯ ಹೆಸರುಗಳು ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದ ನಾನು ಪುನಃ ಅವು ಯಾವನ್ನು ಕೂಡ ವಿವರಿಸಿ ಹೇಳ್ಬೇಕಾದ್ದೇ ಇಲ್ಲ. ಎಲ್ಲ ಕೆಳಜಾತಿಯ ಹೆಸರುಗಳು ಬೈಗುಳಗಳು ಆಗಿದ್ದಾವೆ. ಆ ಜಾತಿಯ ಹೆಸರನ್ನು ಹಿಡಿದು ಬೈಯುವಂಥ ಒಂದು ಪರಿಸ್ಥಿತಿ ಇದೆ. ಮೇಲ್ಜಾತಿಯ ಹೆಸರುಗಳು ಅಹಮ್ಮಿಕೆಯ ಸಂಕೇತಗಳಾಗಿದ್ದಾವೆ.
ಮೇಲ್ಜಾತಿ ಹೆಸರು ಅಹಮಿಕೆಯ ಸಂಕೇತಗಳಾಗಿದ್ದಾವೆ. ಹೀಗೆ ಈ ಕೆಳ ಸಮುದಾಯಗಳು ಬೆವರನ್ನ ಹರಿಸಿ ತಮ್ಮ ಕನಿಷ್ಠ ಫಲವನ್ನು ಉಂಡಿಲ್ಲ. ಈ ಕೆಳ ಸಮುದಾಯಗಳು ಮೇಲಿನ ಸಮುದಾಯಗಳಿಗೆ ತಾವು ಸರ್ವಿಸನ್ನು ಕೊಟ್ಕೊಂಡು ಸಾಮಾಜಿಕವಾಗಿ ಅಪಮಾನಕ್ಕೆ ಒಳಗಾಗಿರೋದು ಉಂಟು. ಆದರೆ ಇವರೆಲ್ಲೂ ಕೂಡ ಈ ಮೇಲಿನ ಸಮುದಾಯಗಳನ್ನು ಸಾಮಾಜಿಕವಾಗಿ ಅಪಮಾನಕ್ಕೆ ಒಳಪಡಿಸಿಲ್ಲ. ಇವರೆಲ್ಲೂ ಕೂಡ ಸೇಡನ್ನು ತೀರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಅದು ಒಳ್ಳೆಯದೇ. ಹೀಗೆ ಕೆಳ ಸಮುದಾಯಗಳು ಎಲ್ಲ ರೀತಿಯಲ್ಲೂ ಮೇಲಿನ ಸಮುದಾಯಗಳಿಗೆ ತಮ್ಮ ಫಲವನ್ನು ಕೊಟ್ಟು ಅವರಿಂದ ಸಾಮಾಜಿಕವಾಗಿ ಅಪಮಾನಕ್ಕೆ ಒಳಪಡಿಸಿಕೊಂಡಿರುವಂಥದ್ದು ಭಾರತದ ದೊಡ್ಡ ಇತಿಹಾಸ, ಬಹುಜನರ ಇತಿಹಾಸ. ಈ ಥರದ ಒಂದು ಚರಿತ್ರೆ ನಮಗೆ ನೆನಪಾದಾಗ, ಅಥವಾ ಈ ಕೆಳ ಸಮುದಾಯದವರಿಗೆ ಈ ಥರದ ಒಂದು ಚರಿತ್ರೆ ನೆನಪಾದಾಗ, ಇಂಥವ್ರಿಗೆ ಈ ದೇಶ ಹೇಗೆ ಮೇರಾ ಭಾರತ್ ಮಹಾನ್ ಅಂತ ಅನ್ನುವಂತಹ ಮಾತು ಇಂಪಾಗಿ ಕೇಳಿಸೋದಕ್ಕೆ ಸಾಧ್ಯ ಆಗ್ತದೆ. ಮೇಲ್ ಸಮುದಾಯದ ಒಬ್ಬ ವ್ಯಕ್ತಿಗೆ ಮೇರಾ ಭಾರತ್ ಮಹಾನ್ ಹೌದು, ಆದರೆ ಅಂಬೇಡ್ಕರ್ ಅಂತವ್ರಿಗೆ ಹೇಗೆ ಮೇರಾ ಭಾರತ್ ಮಹಾನ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಈ ಭಾರತ ಮಾತೆ ಒಬ್ಬ ಮಗನನ್ನ ಮನೆ ಒಳಗಡೆ ಇಟ್ಕೊಂಡು ತುಪ್ಪವನ್ನು ಉಣಿಸೋದು, ಇನ್ನೊಬ್ಬ ಮಗನನ್ನ ಊರಾಚೆ ಇಡುವಂಥದ್ದು ಮಾಡಿದಾಳಲ್ಲ, ಈ ಊರಾಚೆ ಇರುವಂಥವನಿಗೆ ಈ ಭಾರತ ಮಹಾನ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದರಿಂದಲೇ ಅಂಬೇಡ್ಕರ್ ಅವರು ಪೂನಾ ಪ್ಯಾಕ್ಟ್ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೇಳ್ಬೋದು, ಮಹಾತ್ಮ ಗಾಂಧೀಜಿಯವರೇ, ನಿಮಗೆ ಒಂದು ಮದರ್ ಲ್ಯಾಂಡ್ ಅನ್ನುವಂಥದ್ದು ಇದೆ, ಭಾರತ ನಿಮ್ಮ ಮದರ್ ಲ್ಯಾಂಡು, ನನಗೆ ಮದರ್ ಲ್ಯಾಂಡು ಇಲ್ಲ, ಯಾಕಂದ್ರೆ ಮದರೇ ಇಲ್ಲ. ನೀವು ಹೇಳ್ಬೋದು ಭಾರತ ಮಾತೆನೇ ನಿಮ್ಮ ಮದರ್ ಅಂತ, ಆದರೆ ಹೇಗೆ ನಾನು ಅವಳನ್ನು ಮದರ್ ಅಂತ ಕರೀಲಿ? ಒಬ್ಬ ಮಗನನ್ನ ಮನೆ ಒಳಗಡೆ ಇಟ್ಕೊಂಡಿದ್ದಾಳೆ, ನನ್ನನ್ನು ಊರಾಚೆ ಇಟ್ಟಿದ್ದಾಳೆ. ಯಾವ ತಾಯಿ ಹಾಗೆ ಭೇದ ಮಾಡ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಹಾಗೆ ಭೇದ ಮಾಡ್ತಾ ಇದ್ದಾಳೆ ಅಂತಾರೆ, ಅವಳು ನಿಜವಾಗಿ ತಾಯಿನಾ? ಹಾಗಾಗಿ ನಿಮಗೆ ಮದರ್ಲ್ಯಾಂಡ್ ಇರ್ಬೋದು, ನನಗೆ ಮದರ್ಲ್ಯಾಂಡ್ ಇಲ್ಲ. ಸೊ ಈ ಮಾತು ಎಲ್ಲಿವರೆಗೂ ಹೋಗುತ್ತಂತಾರೆ, ಮೇರಾ ಭಾರತ್ ಮಹಾನ್ ಫಾರ್ ಹೂಮ್? ಯಾರಿಗೆ ಮೇರಾ ಭಾರತ್ ಮಹಾನ್, ಯಾರಿಗೆ ಮೇರಾ ಭಾರತ್ ಮಹಾನ್ ಅಲ್ಲ? ಈ ಥರದ ಪ್ರಶ್ನೆಗಳನ್ನು ಅದು ಹುಟ್ಟಾಗ್ತದೆ. ಹಾಗಾಗಿ ನಾವು ಯಾವ ಸ್ತರದಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಮೇಲ್ ಸಮುದಾಯಗಳ ವಕ್ತಾರರಾಗಿ ಮಾತಾಡ್ತಾ ಬಂದಾಗ ಮೇರಾ ಭಾರತ್ ಮಹಾನ್ ಅನ್ನುವಂತಹ ಮಾತನ್ನೇ ನಾವು ಕೂಡ ಒಪ್ತೇವೆ. ಆದರೆ ಕೆಳ ಸಮುದಾಯದ ವಕ್ತಾರರಾಗಿ ಮಾತಾಡಿದಾಗ ನಾವು ಕೆಳ ಸಮುದಾಯದ ವ್ಯಕ್ತಿಗಳೇ ಆಗಿರ್ಬೇಕಾದಿಲ್ಲ. ಕೆಳ ಸಮುದಾಯದ ವ್ಯಕ್ತಿಗಳಾಗಿರ್ಬೋದು, ಅಥವಾ ಕೆಳ ಸಮುದಾಯದ ಪರವಾಗಿ ಇರುವಂಥವರಾಗಿರ್ಬೋದು, ಅಥವಾ ಒಟ್ಟು ಈ ಸಮಾನತೆಯ ಆಶಯದ ಪ್ರತಿಪಾದಕರಾಗಿರ್ಬೋದು, ಅಥವಾ ಇದುವರೆಗೂ ಈ ಸಮಾಜದ ಚರಿತ್ರೆ ಒಳಗಡೆ ಆಗಿರುವಂತಹ ತಪ್ಪುಗಳು ಪುನಃ ಕಾಣಿಸ್ಕೋಬಾರ್ದು ಅನ್ನುವಂಥ ಒಂದು ಸಾಮಾಜಿಕ ತಿಳುವಳಿಕೆಯನ್ನು ಇಟ್ಕೊಂಡಿರುವಂಥವ್ರು ಆಗಿರ್ಬೋದು. ಇಂಥವರೆಲ್ಲರೂ ಕೂಡ ಈ ಮೇರಾ ಭಾರತ್ ಮಹಾನ್ ಅನ್ನುವಂತಹ ಸ್ಲೋಗನ್ಗಳಿಗಿಂತ ಮಿಗಿಲಾಗಿ ಭಾರತದ ಆತ್ಮಾವಲೋಕವನ್ನು, ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಈ ನೆಲೆಯಲ್ಲಿ ಕೆಳ ಸಮುದಾಯದ ವ್ಯಕ್ತಿಗಳು ಜಾಗೃತಿ ಪ್ರಜ್ಞೆಯನ್ನು ಮೈಗೂಡಿಸ್ಕೊಳ್ತಾ ಬರ್ತಾರೆ. ಜಾಗೃತಿ ಪ್ರಜ್ಞೆ, ನಮ್ಮ ಸಮುದಾಯ ಹೇಗೆ ಶೋಷಣೆಗೆ ಒಳಗಾಗಿದೆ, ಇಡೀ ಚರಿತ್ರೆ ಉದ್ದಕ್ಕೂ ಇಂತಹ ಸಮುದಾಯದ ವಿಮೋಚಕರಾಗಿ ಕೆಲಸ ಮಾಡ್ತಾ ಬಂದಂಥವ್ರು ಯಾರು? ಬುದ್ಧ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕನಕದಾಸ ಇರ್ಬೋದು. ಸೊ ಇವರು ಪ್ರತಿಪಾದನೆ ಮಾಡ್ತಾ ಬಂದಂಥ ತತ್ವಗಳು ಯಾವುವು? ಇಂಥವು ಈ ಸಮುದಾಯಗಳಿಗೆ ಮುಖ್ಯ ಆಗ್ತಾ ಬರ್ತವೆ. ನೀವು ಗಮನಿಸಬೇಕಾರೆ ಈ ಕನಕದಾಸ ಕೆಳ ಸಮುದಾಯದಿಂದ ಬಂದಿರೋದ್ರಿಂದ, ಹಿಂದುಳಿದ ವರ್ಗದಿಂದ ಬಂದಿರುವಂಥವನ್ನಾಗಿರೋದ್ರಿಂದ, ಜಾತಿಯ ಅಪಮಾನ ಆತನಿಗೆ ವಿಶೇಷವಾಗಿ ಆಗಿರೋದ್ರಿಂದ ಕುಲವೆಂದು ಹೊಡೆದಾಡದಿರಿ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಹೇಳೋದಕ್ಕೆ ಸಾಧ್ಯ ಆಯಿತು. ಆ ಥರದ ಅನೇಕ ಕೀರ್ತನೆಗಳು ಬರ್ತವೆ. ಆದರೆ ಪುರಂದರದಾಸರಲ್ಲಿ ಆ ಥರದ ಕೀರ್ತನೆಗಳು ಹೆಚ್ಚು ಬರೋದಿಲ್ಲ, ಅದು ಬರಬೇಕು ಅಂತನೂ ಇಲ್ಲ. ಅಂದರೆ ಯಾವ ವ್ಯಕ್ತಿಗೆ ಸಾಮಾಜಿಕವಂತ ಹಿನ್ನೆಲೆ ಯಾವುದಾಗಿರ್ತದೆ, ಯಾವ ಸಮಸ್ಯೆಗಳು ಕಾಡಿರ್ತವೆ ಅನ್ನೋದರ ಹಿನ್ನೆಲೆಯಲ್ಲಿ ಆ ಥರದ ಪ್ರಶ್ನೆಗಳು ವಿಶೇಷವಾಗಿ ಬರ್ತಾ ಇರ್ತವೆ. ಕುವೆಂಪು ಅವರಿಗೆ ವರ್ಣ ಭೇದದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನೋವಾಗಿರೋದ್ರಿಂದ ವರ್ಣ ಸಂಘರ್ಷವನ್ನು ಅವರ ಬಹುಶಃ ಎಲ್ಲ ಕೃತಿಗಳು ಪ್ರತಿಪಾದನೆ ಮಾಡ್ತಾ ಬರ್ತವೆ. ವರ್ಣ ಅಂತಲೇ ಇನ್ನಿಲ್ಲ, ಬ್ರಾಹ್ಮಣ ಮತ್ತು ಶೂದ್ರ. ಹೇಳ್ಕೊಳ್ಳೋಕ್ಕೆ 4 ವರ್ಣಗಳನ್ನು ನಾವು ಹೇಳ್ಬೋದು ಅಷ್ಟೇ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತೇಳಿ. ಆದರೆ ವಾಸ್ತವವಾಗಿರೋದು ಬ್ರಾಹ್ಮಣ ಮತ್ತು ಶೂದ್ರ ಅನ್ನುವಂಥ 2 ವರ್ಣಗಳೇ. ಈ ಶೂದ್ರ ಅನ್ನುವಂಥ ವರ್ಣದ ಒಳಗಡೆ ಕ್ಷತ್ರಿಯ ಮತ್ತು ವೈಶ್ಯ ಅನ್ನುವಂಥ 2 ವರ್ಣಗಳು ಕೂಡ ಸೇರಿಕೊಳ್ತವೆ. ಈ ಥರದಲ್ಲಿ ಕುವೆಂಪು ಅವರಿಗೆ ಈ ವರ್ಣಭೇದದ ಅಪಮಾನಗಳು ವಿಶೇಷವಾಗಿ ಕಾಡಿರೋದ್ರಿಂದಾಗಿ ಒಬ್ಬ ಶ್ರೀಮಂತ ಆದಾಗಲೂ, ಒಬ್ಬ ಎಜುಕೇಟೆಡ್ ಆದಾಗಲೂ ಕೂಡ ಈತನ ವಿದ್ವತ್ತನ್ನೇ ಅನುಮಾನಾಸ್ಪದವಾಗಿ ನೋಡುವಂತಹ ಒಂದು ವಲಯ ಇದ್ದಾಗ
ಇನ್ನು ಈ ಸಮುದಾಯ ಇನ್ನೆಷ್ಟು ಮಟ್ಟಿಗೆ ನರಳ್ತಾ ಇರ್ಬೋದು ಅನ್ನುವಂಥ ಒಂದು ವ್ಯಾಪಕವಂತ ತಿಳುವಳಿಕೆ ಕುವೆಂಪು ಅವರಿಗೆ ಮೂಡಿದ್ರಿಂದಾಗಿ ಹೂವಯ್ಯನಂತಹ ಪಾತ್ರವನ್ನು ಚಿತ್ರಣ ಮಾಡೋದಕ್ಕೆ ಸಾಧ್ಯ ಆದದ್ದು. ಇವರ ಒಟ್ಟು ಕೃತಿಗಳಲ್ಲಿ ಆ ಥರದ ವರ್ಣ ಸಂಘರ್ಷದ ಸಂವೇದನೆಗಳನ್ನು ವಿಶೇಷವಾಗಿ ತರೋದಕ್ಕೆ ಸಾಧ್ಯ ಆದದ್ದು. ಈ ಥರದಲ್ಲಿ ಈ ಕುಲವೆಂದು ಹೊಡೆದಾಡದಿರಿ ಅನ್ನುವಂತಹ ಒಂದು ಆಶಯ ಇದೆಯಲ್ಲ, ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಎಲ್ಲ ಶತಮಾನಗಳಲ್ಲಿ ಕಾಣಿಸ್ಕೊಳ್ತಾ ಬಂದಿದೆ. ಯಾರು ದಮನಿತ ಸಮುದಾಯಗಳಿಂದ ಬಂದಿದ್ದಾರೆ ಅಂಥವ್ರಿಗೆ ಈ ಸಾಮಾಜಿಕ ಸಮಾನತೆ ಅನ್ನುವಂಥದ್ದು ಪ್ರಧಾನವಾದಂಥ ಕಾಳಜಿ ಆಗಿರ್ತದೆ. ಯಾರು ಮೇಲು ಸಮುದಾಯಗಳಿಂದ ಬಂದಿರ್ತಾರೆ ಅಂಥವರಲ್ಲಿ ಯಾರಿಗೆ ಈ ಸಾಮಾಜಿಕ ಸಮಾನತೆಯ ಕನಸು ಒಂದು ಕಾಳಜಿಯಾಗಿರ್ತದೆ, ಒಂದು ಮಾನವೀಯವಾದಂಥ ಅಗತ್ಯ ಆಗಿರ್ತದೆ, ಅಂಥವ್ರು ಬಸವಣ್ಣನಂಥವ್ರು ಆಗ್ತಾರೆ, ಅಂಥವರು ಚಳುವಳಿಯ ಲೀಡನ್ನು ತೆಗೆದುಕೋತಾರೆ. ಹಾಗಾಗಿ ಅಂಥವ್ರಿಗೆ ಇದ್ದಂತಹ ಮನಸ್ಥಿತಿ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಹಾಕೋಬೋದು. ಮೇಲ್ ಸಮುದಾಯಗಳಿಂದ ಅವ್ರಿಗೆ ಆ ಥರದ ಸಾಮಾಜಿಕವಾದ ಸಮಸ್ಯೆಗಳಿಲ್ಲ, ಆದರೂ ಕೂಡ ಅವರು ಈ ಸಮಾನತೆಯ ಕನಸನ್ನು ಸಾಕಾರಗೊಳಿಸುವಂತಹ ಕ್ರಿಯೆಗಳಿಗೆ, ಚಿಂತನೆಗಳಿಗೆ ತಮ್ಮನ್ನು ತೀವ್ರವಾಗಿ ತೊಡಗಿಸ್ಕೊಂಡ್ರಲ್ಲ ಬಸವಣ್ಣನಂಥವ್ರು, ಬುದ್ಧನಂಥವ್ರು. ಅವ್ರಿಗೆ ಇದ್ದಂಥ ಕಾಳಜಿ ಏನು ಅಂತಾರೆ, ಮಾನವೀಯತೆಯ ಕಾಳಜಿ. ಮನೆಯಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ರೆ ಒಟ್ಟು ಮನೆಗೆ ಸಮಸ್ಯೆ, ಒಟ್ಟು ಮನೆ ಸುಂದರವಾಗಿರ್ಬೇಕು, ಎಲ್ಲರ ಆರೋಗ್ಯ ಕೂಡ ಚೆನ್ನಾಗಿರಬೇಕು. ಆ ನೆಲೆಯಲ್ಲಿ ಬಸವಣ್ಣ ಅಂತವ್ರು ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ಬಸವಣ್ಣನಂತವ್ರಿಗೆ ಪಾಪ ಪ್ರಜ್ಞೆ ಕೂಡ ಇತ್ತು. ನಾನು ಉನ್ನತ ಕುಲದಲ್ಲಿ ಹುಟ್ಟಿದ್ದೇನೆ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ಕೂಡ ಇತ್ತು. ಆ ಪಾಪ ಪ್ರಜ್ಞೆ ಸಕಾರಣಾತ್ಮಕವಾದ್ದು ಅಂತೇಳಿ ನನ್ನ ಭಾವನೆ. ಮೇಲ್ ಸಮುದಾಯದಲ್ಲಿ ಹುಟ್ಟಿರುವಂತಹ ಜನ ಒಂದಲ್ಲ ಒಂದು ರೀತಿಯಲ್ಲಿ ಅಹಮ್ಮಿಕೆಯನ್ನ ಎಲ್ಲೋ ಒಂದು ಕಡೆ ಇಟ್ಕೊಂಡಿರೋದು ಉಂಟು. ಸಾಮಾಜಿಕ ಅಹಮ್ಮಿಕೆಯನ್ನ ಯಾರು ನೀನು ಜಾತಿ ಯಾವುದು ಅಂತ ಕೇಳಿದ್ರೆ ತಟ್ ಅಂತ ಅವ್ರು ಹೇಳೋಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಕೆಳ ಸಮುದಾಯದಿಂದ ಬಂದಿರೋಂಥ ಒಬ್ಬ ವ್ಯಕ್ತಿ, ಅಥವಾ IAS ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ನೀನು ಯಾವ ಜಾತಿ ಅಂತ ಕೇಳಿದ್ರೆ ಸಾಕು ಅವನು ಸೀದಾ ನೆಲಕ್ಕೆ ಕುಸ್ತು ಬಿಡ್ತಾನೆ, ಅವನು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರದ ಒಂದು ಪರಿಸ್ಥಿತಿ ಇದೆ. ಹಾಗಾಗಿನೇ ಬಸವಣ್ಣನ ಅಂತವರು ಈ ಥರದ ಒಂದು ಸಮುದಾಯ, ಈ ಥರದ ಒಂದು ಟ್ರೆಡಿಷನ್ನ ಇಟ್ಕೊಂಡಿರೋಂಥ ಒಂದು ಸಮುದಾಯ ಇದು. ಅದು ಆ ತಿಳುವಳಿಕೆ, ಆ ಚಿಂತನೆ, ಆ ಅಹಮ್ಮಿಕೆ ಅಷ್ಟು ಒಳ್ಳೆಯದಲ್ಲ. ಆ ಥರದ ಸಮುದಾಯದಲ್ಲಿ ಹುಟ್ಟಿದ್ದೀನಿ ಅನ್ನುವಂತಹ ಸೂತಕವನ್ನು ಹೇಗೆ ನಾನು ಕಳ್ಕೊಳ್ಳೋದು, ಈ ಕಷ್ಟ ಕುಲದ ಸೂತಕವನ್ನು ಹೇಗೆ ಕಳ್ಕೊಳ್ಳೋದು ಅಂತೇಳಿ ಅನೇಕ ವಚನಗಳಲ್ಲಿ ಆತನೇ ಹೇಳ್ತಾನೆ. ಹಾಗಾಗಿ ಈ ಬಸವಣ್ಣನಿಗೆ ಇದ್ದಂತಹ ಪಾಪ ಪ್ರಜ್ಞೆ ಇದೆಯಲ್ಲ, ಅದು ಸಕಾರಣಾತ್ಮಕವಾದ್ದು. ಮತ್ತು ಆ ಥರದ ಪಾಪ ಪ್ರಜ್ಞೆ ಮೇಲ್ ಸಮುದಾಯಗಳ ವಕ್ತಾರರು, ತಾವು ಮೇಲ್ ಸಮುದಾಯದವರು ಅನ್ನುವಂಥ ತಿಳುವಳಿಕೆ ಇರುವಂಥ ಎಲ್ರಿಗೂ ಕೂಡ ಬರಬೇಕು. ಕೆಳ ಸಮುದಾಯಗಳಲ್ಲಿ ಜಾಗೃತಿ ಪ್ರಜ್ಞೆ ಬರುವಂಥದ್ದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮೇಲ್ ಸಮುದಾಯಗಳಲ್ಲಿ ಪಾಪ ಪ್ರಜ್ಞೆ ಬರುವಂಥದ್ದು. ಕೇವಲ ಕೆಳ ಸಮುದಾಯಗಳಲ್ಲಿ ಜಾಗೃತಿ ಪ್ರಜ್ಞೆ ಬಂದರೆ ಸಮಾನತೆ ಅನ್ನುವಂಥದ್ದು ಸಾಕಾರಗೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಮೇಲ್ ಸಮುದಾಯಗಳಲ್ಲಿ ಪಾಪ ಪ್ರಜ್ಞೆ ಕೂಡ ಬರಬೇಕು. ಆ ಥರದ ಪಾಪ ಪ್ರಜ್ಞೆಯನ್ನು ನಾವು ಬೆರಳಿಗೆ ಕೊರಳು ನಾಟಕದಲ್ಲಿ ದ್ರೋಣನಲ್ಲಿ ಕೂಡ ಕಾಣ್ತೇವೆ. ನನಗೆ ಬೆರಳಿಗೆ ಕೊರಳು ನಾಟಕದಲ್ಲಿ ಏಕಲವ್ಯನಿಗಿಂತ ಮುಖ್ಯ ಯಾರು ಅಂತಂದ್ರೆ ದ್ರೋಣನೇ. ಯಾಕೆಂತಾರೆ ಅವನು ಬೆರಳು ಕೇಳ್ದ ಅಂತ ಹೇಳ್ಬಿಟ್ಟು ನೇರವಾಗಿ ಬೆರಳು ಕೊಡ್ತಾನೆ. ತಾನು ಶೋಷಣೆಗೆ ಒಳಗಾಗಿದ್ದೀನಿ ಅನ್ನುವಂಥ ಪ್ರಜ್ಞೆ ಇಲ್ಲವೇ ಇಲ್ಲ, ಕನಿಷ್ಠನೂ ಇಲ್ಲ. ಹ್ಯಾಪಿಯಾಗಿದ್ದಾನೆ. ಗುರು ಕೇಳ್ದ ಬೆರಳು ಕೊಟ್ಟೆ, ಹ್ಯಾಪಿಯಾಗಿದ್ದಾನೆ. ಹಿಂಗೆ ಜಾಗೃತಿ ಪ್ರಜ್ಞೆ ಇಲ್ಲ. ಆದರೆ ದ್ರೋಣನಿಗೆ ತಾನು ಪಾಪ ಮಾಡಿದ್ದೀನಿ ಅನ್ನುವಂಥ ಪಾಪ ಪ್ರಜ್ಞೆ ಇದೆ. ಆ ಪಾಪ ಪ್ರಜ್ಞೆ ಇರೋದ್ರಿಂದಲೇ ಆ ಕತ್ತರಿಸಿ ಬಿದ್ದಂತಹ ಬೆರಳನ್ನು ನೋಡಕ್ಕೆ ಹೋದಾಗ ಆ ರಕ್ತದ ಮಡುವಿನಲ್ಲಿ ಆ ಬೆರಳು ಕಾಣೋದಿಲ್ಲ, ಬದಲಿಗೆ ತನ್ನ ಕತ್ತರಿಸಿ ಬಿದ್ದಂತಹ ರುಂಡ ಕಾಣಿಸ್ತದೆ. ಅದು ತನ್ನ ಪಾಪ ಪ್ರಜ್ಞೆಯ ಪ್ರತೀಕ. ಹೀಗೆ ದಮನ ಮಾಡ್ತಾ ಬರ್ತಾ ಇರುವಂತಹ ಈ ಸಮುದಾಯಗಳಲ್ಲಿ ಈ ಪಾಪ ಪ್ರಜ್ಞೆ ಬರಬೇಕು. ಆಗ ಪಾಪ ಪ್ರಜ್ಞೆ ಬಂದರೆ ಅವನು ಎದೆ ತಡ್ಕೊಂಡು ನಾನು ದ್ರೋಣ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಬಸವಣ್ಣ ನಾನು ಬ್ರಾಹ್ಮಣ ಅಂತೇಳಿ ಎದೆ ತಟ್ಕೊಂಡು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಇವತ್ತು ಗೌಡಾಸ್ ಈ ಥರದ ಪದಗಳು ಕೇಳಿ ಬರ್ತವೆ. ಬ್ರಾಹ್ಮಣ ಅನ್ನುವಂಥ ಪದಗಳು ಕೇಳಿ ಬರ್ತವೆ. ರಾವ್, ಇವತ್ತಿನ ಸಿನಿಮಾ ಟ್ರೆಂಡ್ಗಳನ್ನು ಗಮನಿಸಿ, ಕೆಲವು ಕಾಲ ಮರೆಯಾಗಿದ್ದಂಥ ರಾವ್ ಅನ್ನುವಂಥದ್ದು ಪುನಃ ಬರ್ತಾ ಇದೆ. ಕೆಲವು ಕಾಲ ಮರೆಯಾಗಿದ್ದಂಥ ಗೌಡ ಅನ್ನುವಂಥ ಒಂದು ಪದ ಪುನಃ ಹೆಸರುಗಳ ಜೊತೆಗೆ ಬರ್ತಾ ಇದೆ. ಈಗ ಇವು ಅಹಮ್ಮಿಕೆಯ ಸಂಕೇತಗಳು, ಪಾಪ ಪ್ರಜ್ಞೆಗೆ ವಿರುದ್ಧವಾದಂಥವು. ಇಂಥವುಗಳು ಒಳ್ಳೆ ಬೆಳವಣಿಗೆ ಅಲ್ಲ.
ಕೆಳ ಸಮುದಾಯಗಳಲ್ಲಿ ಜಾಗೃತಿ ಪ್ರಜ್ಞೆ ಬರೋದು ಎಷ್ಟು ಮುಖ್ಯನೋ ಮೇಲ್ ಸಮುದಾಯಗಳಲ್ಲಿ ಪಾಪ ಪ್ರಜ್ಞೆ ಕೂಡ ಬರಬೇಕು. ಎಲ್ಲರೂ ಕೂಡ ಒಟ್ಟುಗೂಡಿದಾಗ ಮಾತ್ರ ಒಂದು ಸುಂದರವಾದಂತಹ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಅದರಿಂದಲೇ ಲೋಹಿಯಾ ಅವರು ಹೇಳೋದು ಭಾರತೀಯ ಜಾತಿ ವ್ಯವಸ್ಥೆಯನ್ನು ಕುರಿತು ಮಾತಾಡುವಾಗ ಏನು ಅಂದರೆ, ಈ ಮೇಲ್ ಸಮುದಾಯಗಳು ತಮ್ಮ ಹೆಸರುಗಳ ಜೊತೆಯಲ್ಲಿ ಜಾತಿ ಸೂಚಕ ಪದಗಳನ್ನು ಇಟ್ಕೊಂಡಿದ್ದಾರಲ್ಲ, ಅವುಗಳನ್ನ ಅವರು ಬಿಡಬೇಕು. ಈ ಗೌಡ ಅನ್ನುವಂಥದ್ದು ಇರ್ಬೋದು, ರಾವ್ ಅನ್ನುವಂಥದ್ದು ಇರ್ಬೋದು, ಈ ಮೇಲ್ಜಾತಿಗಳ ಬೇರೆ ಬೇರೆ ಪದಗಳಿದಾವಲ್ಲ, ಅವುಗಳನ್ನು ಬಿಡಬೇಕು. ಅವುಗಳನ್ನ ಬಿಡಬೇಕಂದ್ರೆ ತಟ್ಟಂತ ನೋಟ್ರಿ ಹತ್ರ ಹೋಗ್ಬಿಟ್ಟು ಕಟ್ ಮಾಡಿಸ್ಬಿಡೋದಲ್ಲ. ಮೊದಲು ಅವ್ರಿಗೆ ಅರಿವು ಬರಬೇಕು. ಅರಿವು ಬಂದು ಅವುಗಳನ್ನು ಬಿಡಬೇಕು. ಜೊತೆಗೆ ಯಾವ ವ್ಯಕ್ತಿ ಯಾವ ಸಮುದಾಯದಿಂದ ಬಂದಿದ್ದಾನೆ ಆ ಸಮುದಾಯ ಶೋಷಣೆ ಮಾಡ್ತಾ ಬಂದಿದ್ರೆ ಅದ್ರ ವಿರುದ್ಧ ಆತ ಬಂಡೆದ್ದು ನಿಲ್ಲಬೇಕು. ಅಥವಾ ಆ ಸಮುದಾಯ ಶೋಷಣೆಗೆ ಒಳಗಾಗಿದ್ರೆ ಆಗ ಆ ಸಮುದಾಯದ ಪರವಾಗಿ ಜಾಗೃತಿ ನೆಲೆಯಲ್ಲಿ ಆತ ಬಂಡೇಳಬೇಕು. ಹಿಂದೂಗಳಾಗಿದ್ದರೆ ಹಿಂದೂ ಕೋಮುವಾದದ ವಿರುದ್ಧವಾಗಿ ಅವರೇ ಮೊದಲು ಧ್ವನಿ ಎತ್ತಬೇಕು. ಅವರು ಮುಸ್ಲಿಮಾನರಾಗಿದ್ದರೆ ಆ ಮುಸಲ್ಮಾನ್ ಧರ್ಮದಲ್ಲಿರುವಂತಹ ಮೂಲಭೂತವಾದದ ಬಗ್ಗೆ ಅವರೇ ಮೊದಲಿಗೆ ಧ್ವನಿ ಎತ್ತಬೇಕು. ಅವರು ಮಹಿಳೆಯರಾಗಿದ್ದರೆ ಆ ದಮನಿತ ಸಮುದಾಯದ ಅಂತೇಳಿ ಪರಿಗಣಿಸಿ ಸ್ತ್ರೀವಾದವನ್ನು ಮೈಗೂಡಿಸ್ಕೊಂಡು ಮೊದಲು ಮಹಿಳೆಯರೇ ಧ್ವನಿ ಎತ್ತಬೇಕು. ಈ ಥರದಲ್ಲಿ ಲೋಹಿಯಾ ಅವರು ಜಾತಿ ಮತ್ತು ಬೇರೆ ಬೇರೆ ದಮನಿತ ಸಮುದಾಯಗಳನ್ನು ಕುರಿತು ಅವರು ಯೋಚನೆ ಮಾಡ್ತಾ ಬರ್ತಾರೆ. ಸೊ ಈ ಥರದ ಒಂದು ಚಿಂತನೆಯ ಟ್ರೆಡಿಷನ್ನು ಕನಕದಾಸರನ್ನು ಒಳಗೊಂಡು ಭಾರತೀಯ ಸಂದರ್ಭದ ಉದ್ದಕ್ಕೂ ಕಾಣಿಸ್ಕೊಳ್ತಾ ಬರ್ತದೆ. ಇಷ್ಟಾದರೂ ಕೂಡ ಈ ಜಾತಿ ವ್ಯವಸ್ಥೆ ಅನ್ನೋಂಥದ್ದು ಸ್ವಲ್ಪ ಮಟ್ಟಿಗೆ ಏನಾರು ಅಲಗಾಟಿಗೆ ಒಳಗಾಯ್ತಾ ಅಂತಂದರೆ ಇಲ್ಲ. ಅವನು ಕನಕದಾಸ ಇಷ್ಟೆಲ್ಲ ರೆವಲ್ಯೂಷನರಿ ಆದರೂ ಕೂಡ ಅವನಿಗೆ ಕೃಷ್ಣ ದರ್ಶನ ಕೊಡಲಿಲ್ಲ. ಅದು ಕೇವಲ ಸಾಂಕೇತಿಕ, ಕೊಟ್ಟನೋ ಬಿಟ್ನೋ ಸಂಶೋಧನೆ ಬೇರೆ ಬೇರೆ ಕತೆ, ಅದು ದೊಡ್ಡ ಚರ್ಚೆಗಳು ಅವಿರಲಿ. ಒಟ್ಟಾರೆ ಕ್ರಿಸ್ತ ಪೂರ್ವದಿಂದಲೇ ಈ ಥರದ ರೆವಲ್ಯೂಷನರಿ ಆದಂಥ ಚಿಂತನೆಗಳು ಬಂದರೂ ಕೂಡ ಬ್ರಿಟಿಷರು ಬರುವವರೆಗೆ ಈ ನಮ್ಮ ವ್ಯವಸ್ಥೆಯಲ್ಲಿ ಹೇಳ್ಕೊಳ್ಳುವಂಥ ಸುಧಾರಣೆಗಳೇನಾದ್ರು ಆದ್ವಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ. ಆ ಸಮುದಾಯಗಳ ಪರವಾಗಿ ಮಾತಾಡ್ತಾ ಬಂದರು. ಆದರೆ ಗಮನಾರ್ಹವಂಥ ಪರಿಸ್ಥಿತಿ ಏನು ಬದಲಾವಣೆ ಆಗಲಿಲ್ಲ. ಅದರ ಅರ್ಥ ಏನು ಅಂತಂದರೆ, ಈ ಥರದ ಚಿಂತನೆಗಳು ಸಾಮಾಜಿಕವಾಗಿ ಬಂದವು ಅಷ್ಟೆ. ಸಮಾಜದಲ್ಲಿ ಏನು ವ್ಯವಸ್ಥೆಯಲ್ಲಿ ಬದಲಾವಣೆ ಯಾಕಾಗಿಲ್ಲ ಅಂತಾರೆ, ಈ ಸಾಮಾಜಿಕ ಚಿಂತನೆಗಳಿಗೆ ರಾಜಕೀಯ ಶಕ್ತಿ ಸಿಗಲಿಲ್ಲ. ಈ ಸಾಮಾಜಿಕ ಚಿಂತನೆಗಳು ರಾಜಕೀಯ ಆಯಾಮವನ್ನು ಪಡೀಲಿಲ್ಲ. ಅದರಿಂದಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುವಂಥದ್ದು ಜಾತಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಏನು ಅಂತಂದರೆ, ಈ ರಾಜಕೀಯ ಪಕ್ಷಗಳಿಗೆ, ಈ ದೇಶವನ್ನು ಭಾರತವನ್ನು ಆಳುವಂತಹ ಈ ರಾಜಕೀಯ ಪಕ್ಷಗಳಿಗೆ ಈ ದೇಶದ ಬಗೆಗಿನ ಸಾಮಾಜಿಕ ಪ್ರಜ್ಞೆ ಇರಬೇಕು. ಇಲ್ಲಿಯ ರಾಜಕೀಯ ಪಕ್ಷಗಳಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು. ಹಾಗೇನೆ ಇಲ್ಲಿಯ ಸಾಮಾಜಿಕ ಚಳುವಳಿಗಳಿಗೆ ರಾಜಕೀಯ ದೃಷ್ಟಿಕೋನ ಇರಬೇಕು. ಇಲ್ಲಿ ನಡೆಯುವಂತಹ ಯಾವುದೇ ಸಾಮಾಜಿಕ ಸಂಘಟನೆ ಇರ್ಬೋದು, ಅವು ಮಾಡುವಂತಹ ಸಾಮಾಜಿಕ ಚಳುವಳಿಗಳು ಇರ್ಬೋದು, ಅವುಗಳಿಗೆ ಸಾಮಾಜಿಕ ಪ್ರಜ್ಞೆ ಇದ್ದೇ ಇರುತ್ತೆ. ಆದರೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿರ್ಬೇಕಾದ್ದು ರಾಜಕೀಯ ಪ್ರಜ್ಞೆ. ರಾಜಕೀಯ ಪಕ್ಷಗಳಿಗೆ ಇರಬೇಕಾದ್ದು ಸಾಮಾಜಿಕ ಪ್ರಜ್ಞೆ. ಅದು ಆದಾಗ ಈ ಕುಲವೆಂದು ಒಡೆದಾಡಿದಿರಿ ಅನ್ನುವಂತಹ ಈ ಥರದ ಸಾಮಾಜಿಕ ಚಿಂತನೆಗಳಿಗೆ ಒಂದು ರಾಜಕೀಯ ಆಯಾಮ ಸಿಗ್ತದೆ. ರಾಜಕೀಯ ಆಯಾಮ ಸಿಕ್ಕಿದ್ರೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ಸೇರ್ತದೆ. ಕಾನ್ಸ್ಟಿಟ್ಯೂಷನ್ ಸಿಕ್ಕಿದ್ರೆ ಒಳಗಡೆ ಮನುವಾದ ಇಟ್ಕೋಬೋದು. ಆದರೆ ಬಹಿರಂಗವಾಗಿ ಅಂಬೇಡ್ಕರ್ ವಾದವನ್ನೇ ಅವ್ರು ಹೇಳ್ಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದು ಅಂಬೇಡ್ಕರ್ ವಾದ. ಮನುವಾದವನ್ನು ನೀವು ಒಳಗಡೆ ಇಟ್ಕೋಬೋದು ಅಷ್ಟೇ. ಅದು ಬಹಿರಂಗವಾಗಿ ಹೇಳೋ ಅಗತ್ಯ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ರೆ ಎತ್ತು ಒಳಗಡೆ ಆಗ್ತಾರೆ. ಏನು ಮನುವಾದ ಹೇಳ್ತದೆ? ಹೆಣ್ಮಕ್ಳು ಶಿಕ್ಷಣಕ್ಕೆ ಅರ್ಹರಲ್ಲ, ಅವ್ರು ಎಲ್ಲಿರಬೇಕು ಅಲ್ಲಿರಬೇಕು, ಶೂದ್ರರು ಎಲ್ಲಿರಬೇಕು ಅಲ್ಲಿರಬೇಕು, ಅಸ್ಪೃಶ್ಯರು ಎಲ್ಲಿರಬೇಕು ಅಲ್ಲಿರಬೇಕು, ಅಕ್ಷರವನ್ನು ಯಾರು ಕಲಿಬೇಕು ಅವ್ರು ಕಲಿಬೇಕು. ಸೊ ಇವು ಎಲ್ಲವನ್ನು ಕೂಡ ಕಾಯ್ದುಕೊಂಡು ಹೋಗುವಂಥವು ಯಾವುವು? ಕಂದಾಚಾರಗಳು, ವಾಮಾಚಾರಗಳು, ಜ್ಯೋತಿಷ್ಯಗಳು, ದೇವಾಲಯಗಳು, ಧರ್ಮಗಳು, ಜಾತಿಗಳು, ದೇವರುಗಳು. ಸೊ ಇವು ಹಾಗೆ ಮುಂದುವರಿತಾ ಹೋಗ್ತಾ ಇರಬೇಕು. ಕರ್ಮ ಸಿದ್ಧಾಂತ ಇಲ್ಲಿ ಮನುವಾದದ ಇನ್ನೊಂದು ಬಹಳ ಮುಖ್ಯವಂತಹ ತತ್ವ. ಏನು ಕರ್ಮ ಸಿದ್ಧಾಂತ? ಇವತ್ತು ನಾವು ಈಗಿದ್ದೀವಿ ಯಾಕೆ ಅಂತಂದ್ರೆ ಇಟ್ ಹ್ಯಾಸ್ ಬಿನ್ ಡಿಸೈಡೆಡ್ ಇನ್ ದಿ ಪ್ರೀವಿಯಸ್ ಬರ್ತ್. ಇದು ನಮ್ಮ ಪೂರ್ವಜನ್ಮದಲ್ಲಿ ನಿರ್ಧಾರ ಆಗಿದೆ ನಾವು ಈಗಿರಬೇಕು ಅಂತ. ಇವತ್ತು ನಾವು ಮಂಗಳೂರು ಯೂನಿವರ್ಸಿಟಿ ಮತ್ತು ಮದ್ರಾಸ್ ಯೂನಿವರ್ಸಿಟಿ ಇಬ್ಬರು ಸೇರಿ ಇವತ್ತೊಂದು ವಿಚಾರವನ್ನು ಇಲ್ಲಿ ಚರ್ಚೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಹೋದ ಜನ್ಮದಲ್ಲಿ ಡಿಸೈಡ್ ಆಗಿದೆ. ಇಲ್ಲಿ ಸೆಲ್ವಿ ಅವ್ರ ಪಾತ್ರ ಏನೂ ಇಲ್ಲ.
ಶಿವರಾಮ್ ಶೆಟ್ಟರ್ ಪಾತ್ರ ಏನೂ ಇಲ್ಲ. ದೇವರು ಆ ಥರ ಮಾಡಿಸಿದ್ದಾನೆ ಅವ್ರ ಕೈಯಿಂದ. ಇದು ಕರ್ಮ ಸಿದ್ಧಾಂತ. ಸೊ ಈಗ ಆಗ್ಬಿಟ್ರೆ ನಾವೇನು ಅದಕ್ಕೆ ಯೋಚನೆ ಮಾಡೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ಆತ್ಮವಿಶ್ವಾಸನ ಬೆಳೆಸ್ಕೊಳಂಗಿಲ್ಲ. ವ್ಯವಸ್ಥೆ ಇದೆಯಲ್ಲ, ನಾವೇನು ಮಾಡೋಂಗಿಲ್ಲ. ನಾವೇನು ಮಾಡ್ತೀವೋ ಅದು ಅವನಿಂದ ಆಯಿತು ಅಂತ. ಸೊ ಈ ಜನ್ಮದಲ್ಲಾದರೂ ಕರ್ಮ ಸಿದ್ಧಾಂತವನ್ನು ಒಪ್ಕೊಂಡು ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಈ ವ್ಯವಸ್ಥೆಗೆ ಡ್ಯಾಮೇಜ್ ಮಾಡದೇ ಇರೋ ಥರದಲ್ಲಿ ಮುಂದಿನ ಜನ್ಮದಲ್ಲಿ ನಾವು ಕೆಳಜಾತಿಗಳಾಗಿರೋ ಮೇಲ್ಜಾತಿಯವರಾಗಿ ಹುಡ್ತೀವಿ. ಕರ್ಮದ ಪ್ರಮಾಣ ಪಾಪ ಕಡಿಮೆ ಮಾಡಿಕೊಂಡು ಪುಣ್ಯವನ್ನು ಜಾಸ್ತಿ ಸಂಪಾದನೆ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಒಳ್ಳೆಯವರಾಗಿ ಹುಡ್ತೀವಿ. ಕೆಳಜಾತಿಯವರು ಮೇಲ್ಜಾತಿಯವರಾಗಿ ಹುಟ್ಬೋದು. ಮಹಿಳೆಯರು ಈಗಲೇ ದಮನಿತರು, ಅವರು ಪುರುಷರಾಗಿ ಹುಟ್ಟಬೋದು. ಬಡವರು ಶ್ರೀಮಂತರಾಗಿ ಹುಟ್ಟಬೋದು. ಅದಕ್ಕೋಸ್ಕರ ನಾವು ಕಾಯಬೇಕು. ಮುಂದಿನ ಜನ್ಮ ಇದೆಯೋ ಇಲ್ವೋ, ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸತ್ತವರೆಲ್ಲ ಹೊಂಗೆ ಹೋದ್ರು, ಅವ್ರು ಎಲ್ಲಿದ್ದಾರೆ ಏನು ಕತೆ ಯಾರು ಗೊತ್ತಿಲ್ಲ. DVG ಅವರು ಯಾರು ಹೇಳ್ತಾರೆ, ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸೊ ಈ ಥರದಲ್ಲಿ ಕರ್ಮ ಸಿದ್ಧಾಂತವನ್ನು ನಮ್ಮ ಹಿಂದೂ ಧರ್ಮ, ಜೈನ ಧರ್ಮ, ಕ್ರೈಸ್ತ ಧರ್ಮ, ಈ ಎಲ್ಲ ಧರ್ಮಗಳು ಕೂಡ ಬೌದ್ಧ ಧರ್ಮ ಒಂದು ಬಿಟ್ಟು ಒಂದಕ್ಕಿಂತ ಒಂದು ಕಾಂಪಿಟೇಷನಲ್ಲಿ ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಒಂದಕ್ಕೊಂದು ನೀವು ಬೇಕಾದ್ರೆ ರಾಮಕೃಷ್ಣ ಮಿಷನ್ ಅವರ ಪುಸ್ತಕಗಳನ್ನು ಗಮನಿಸಿ. ನಾನು ಒಂದು 10-15 ವರ್ಷಗಳ ಹಿಂದೆ ಸ್ವಲ್ಪ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರ ಆಡಿಯೋ CDಗಳನ್ನೆಲ್ಲ ನನ್ನ ಮೊಬೈಲ್ಗೆ ಹಾಕ್ಕೊಂಡು ದಿನ 1 ಗಂಟೆ ಇಂಗ್ಲೀಷ್ ಕೇಳ್ತಿದ್ದೆ. ಆ ಹಿನ್ನೆಲೆ ನಾನು MA ಇಂಗ್ಲೀಷ್ ಕೂಡ ಮಾಡೋಕ್ಕೆ ಸಾಧ್ಯ ಆಗಿದ್ದು, MA ಲಿಂಗ್ವಿಸ್ಟಿಕ್ಸ್ ಕೂಡ ಮಾಡೋಕ್ಕೆ ಸಾಧ್ಯ ಆಗಿದ್ದು. ನಾವು ಎಷ್ಟೇ ಗ್ರಾಮರ್ ಪುಸ್ತಕಗಳನ್ನ ಓದ್ರೂ ಕೂಡ ಇಂಗ್ಲೀಷ್ ಬರೋದಿಲ್ಲ. ನಾವು ಕನ್ನಡವನ್ನು ಕಲ್ತಿರೋದು ಹೇಗೆ? ಪುಸ್ತಕದಿಂದ ಅಲ್ಲ, ಕಿವಿಯ ಮೂಲಕ. ನೀವು ದಿನ ಒಂದು ಅರ್ಧ ಗಂಟೆ 1 ಗಂಟೆ ಇಂಗ್ಲೀಷ್ ಕೇಳಿದರೆ ಅದ್ಭುತವಾದ ಇಂಗ್ಲೀಷ್ ಬಂದ್ಬಿಡ್ತದೆ. ಆ ಥರದಲ್ಲಿ ಬೇರೆ ಪ್ರಗತಿಪರವಾದಂತಹ ಸಂಸ್ಥೆಗಳು ಯಾವ ಆಡಿಯೋ CDಗಳು MP3ಗಳು ತಂದಿರಲಿಲ್ಲ. ಇವೇ ತಂದಿದ್ದು. ಯಾವುದೋ ಹಿಂದೂ ಧರ್ಮದ ಮುಖ್ಯವಾದ ಸಂಸ್ಥೆಗಳು, ರಾಮಕೃಷ್ಣ ಮಿಷನ್ನು ಇತ್ಯಾದಿಗಳು ಇವೆಲ್ಲ ತಂದಿದ್ದು. ಬೇರೆ ಬೇರೆ ಮಠಗಳೆಲ್ಲ ತಂದಿದ್ದಾವೆ. ಅವುಗಳನ್ನ ಕೇಳಿಸ್ಕೊಳ್ತಾ ಹೋದೆ. ನನಗೆ ಆಗ ಅನ್ನಿಸ್ತು, ನಾನು ಆಗಲೇ ಹೇಳ್ದಂಗೆ ಈ ಮೊಲದ ಕೊಂಬುಗಳು ಇದಾವಲ್ಲ, ಮೊಲದ ಕೊಂಬುಗಳ ಭಾಗವಾಗಿರುವಂಥ ಕರ್ಮ ಸಿದ್ಧಾಂತ, ಜನ್ಮಾಂತರ ಇತ್ಯಾದಿ ಇವುಗಳ ಬಗ್ಗೆನೇ ಒಟ್ಟು ಚರ್ಚೆ ಇರುವಂಥದ್ದು. ಇಂಗ್ಲೀಷಲ್ಲಿ ಇದ್ದಿದ್ದರಿಂದ ಕೇಳಿದೆ, ಇಲ್ಲಾಂದರೆ ಕೇಳ್ತಿರಲ್ಲ. ಬಟ್ ಹೆಂಗೋ ಕೇಳಿದ್ದು ಗೊತ್ತಾಯಿತು, ಅದೆಲ್ಲ ಬಯಲಾಯಿತು. ನಮ್ಮ ಭಗವದ್ಗೀತೆಯನ್ನು ಒಳಗೊಂಡು ಒಟ್ಟಾಗಿ ಕೆಲವು ಒಳ್ಳೆಯ ವಿಚಾರ ಅಲ್ಲಿ ಇಲ್ಲಿ ಅನಿವಾರ್ಯ ಬರಲೇಬೇಕು, ಬರ್ತವೆ. ಬಟ್ ಬೇರೆ ವಿಚಾರಗಳೆಲ್ಲ ಜಾಸ್ತಿ ಇದ್ದಾವೆ. ಈ ಥರದಲ್ಲಿ ಈ ತತ್ವಗಳು ಇರೋದ್ರಿಂದ ಅವುಗಳನ್ನು ನಾವು ಡ್ಯಾಮೇಜ್ ಮಾಡದೆ ಹೋದರೆ, ಅವುಗಳನ್ನ ನಾವು ಒಪ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗ್ತದೆ. ಅದರಲ್ಲೇ ಇವರು ಅಂಬೇಡ್ಕರ್ ಅವರು ಕೂಡ ಕಬೀರ್ ಬಗ್ಗೆ ಕೂಡ, ಕಬೀರ್ನ ಒಂದು ಹಂತದಲ್ಲಿ ಒಪ್ಕೋತಾರೆ, ಇನ್ನೊಂದು ಹಂತದಲ್ಲಿ ಡಿಸ್ಟೆನ್ಸ್ ಇಟ್ಕೋತಾರೆ. ಅವನು ಕೂಡ ಕಬೀರ, ಅವನು ಪ್ರೋಗ್ರೆಸಿವೆ, ಆದರೆ ಅವನು ಕೂಡ ದೇವಸ್ಥಾನದ ಕಡೆ ಮುಖ ಮಾಡಿರ್ತಾನಲ್ಲ. ಸೊ ಆ ಸ್ಟೇಜಲ್ಲಿ ಅವನ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ. ನನಗೂ ಅಷ್ಟೇ ಕನಕದಾಸನ ಬಗ್ಗೆ ಒಂದು ಡಿಸ್ಟೆನ್ಸ್ ಇದ್ದೇ ಇದೆ. ಕನಕದಾಸ ಪೀಠದವ್ರು ಕರೆದ್ರು ಅಂತ ಅಂದ್ಬಿಟ್ಟು ನಾನು ಕನಕದಾಸ ಹೋಗಿ ಅಂತ ಹೇಳುವಂಥವನಲ್ಲ. ಯಾಕಂದರೆ ಕನಕದಾಸ ಕಾಗಿನೆಲೆಗೆ ಒಂದು ವಿಸಿಟ್ ಆಗದೇ ಇದ್ದಿದ್ರೆ ಇವತ್ತು ಆದಿಕೇಶವನ ದೇವಸ್ಥಾನ ಎಲ್ಲ ಭಾಳ ಚೆನ್ನಾಗಿ ಬೆಳೆದಿದೆ. ಅಲ್ಲಿ ಒಂದು ದೊಡ್ಡ ಪ್ರಾಧಿಕಾರ ಆಗಿದೆ. ಆದಿಕೇಶವ ಮೊದಲು ಭಾಳ ಬಡವ, ಕನಕದಾಸ ಒಂದು ವಿಸಿಟ್ ಹಾಕಿದ್ಮೇಲೆ ಕೂಡ ಬಡವ. ಆದರೆ ಕನಕದಾಸ ಈಗ ಒಂದು ವೋಟ್ ಬ್ಯಾಂಕ್ ಆಗಿ ಮಾರ್ಪಟ್ಟಿರೋ ಕಾರಣಕ್ಕೋಸ್ಕರ ಇವತ್ತು ಕಾಗಿನೆಲೆ ಒಳಗಡೆ ಅನ್ನುವಂಥ ಹಳ್ಳಿಲಿ ಆದಿಕೇಶವ ಭಾಳ ಶ್ರೀಮಂತ ಆದಿಕೇಶವ ಆಗಿದ್ದಾನೆ. ಸೊ ಈ ಥರದಲ್ಲಿ ರಾಜಕೀಯಕ್ಕೂ ಧರ್ಮಕ್ಕೂ ಜಾತಿಗೂ ಒಂದು ನಿಕಟವಾದಂತಹ ಸಂಬಂಧ ಇರ್ತದೆ. ಕನಕದಾಸನ ಪೂರ್ತಿ ಅನುಯಾಯಿ ನಾನು ಆಗ್ಬಿಟ್ರೆ ನಾನು ಕೂಡ ಕೃಷ್ಣನ ದೇವಸ್ಥಾನ ಹುಡ್ಕೊಂಡು ಹೋಗ್ಬೇಕು. ಬಾಗಿಲನ್ನು ತೆರಿ ಅಂತೇಳ್ಬಿಟ್ಟು ನಾನು ಕೂಡ ಕೇಳಬೇಕಾಗ್ತದೆ. ಸೊ ಅವೆಲ್ಲ ಭಾಳ ಅಪಾಯಕಾರಿ. ಆ ಥರ ಆಗಬಾರ್ದು. ಅದರಿಂದಲೇ ಕನಕದಾಸನ ಸಾಮಾಜಿಕವಾದ ಕಾಳಜಿ ಇತ್ಯಾದಿಗಳು ಸರಿ, ಆದರೆ ಹರಿಭಕ್ತಿ ಸಾರ ವಿಚಾರ ಬಂದರೆ ನಾನು ಅವನ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡ್ತೀನಿ. ಹಾಗಾಗಿ ನಮ್ಮ ಪೂರ್ವ ಕವಿಗಳು ಅವ್ರು ಯಾರ್ಯಾರು ಆಗಿರಲಿ ಅವ್ರ ಬಗ್ಗೆ ಒಂದು ವಿಮರ್ಶಾತ್ಮಕವಂಥ ಒಂದು ಅಂತರವನ್ನು ನಾವು ಇಟ್ಕೊಂಡು ಹೋಗಬೇಕು. ಅವರ ವಿಚಾರಗಳನ್ನು ನಾವು ಸಮಕಾಲೀನ ಸಂದರ್ಭಕ್ಕೆ ಅನ್ವಯಿಸ್ಕೊಂಡು ನೋಡ್ತಾ ಹೋಗಬೇಕು. ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವಂತೆ ಕನಕದಾಸ ಒಂದು ರೀತಿ ಪುರಂದರದಾಸಗಿಂತ ಮಿಗಿಲಾಗಿ ನಮ್ಮನ್ನು ಯಾಕೆ ಹೆಚ್ಚು ಕಾಡ್ತಾನೆ? ನವೋದಯದ ಕವಿಗಳ ಸಾಲಿನಲ್ಲಿ ಬೇರೆಲ್ಲ ಕವಿಗಳಿಗಿಂತ ಕುವೆಂಪು ಅವರು ನಮ್ಮನ್ನು ಹೆಚ್ಚು ಯಾಕೆ ಕಾಡ್ತಾರೆ ಅಂತಂದರೆ, ನಮ್ಮ ಇವತ್ತಿನ ಸವಾಲುಗಳು ಸಮಸ್ಯೆಗಳು ಏನಿದಾವಲ್ಲ, ಧರ್ಮಕ್ಕೆ ಸಂಬಂಧಪಟ್ಟಂತೆ, ಭಾಷೆಗೆ ಸಂಬಂಧಪಟ್ಟಂತೆ, ವರ್ಗಕ್ಕೆ ಸಂಬಂಧಪಟ್ಟಂತೆ, ವರ್ಣಕ್ಕೆ ಸಂಬಂಧಪಟ್ಟಂತೆ, ಜಾತಿಗೆ ಸಂಬಂಧಪಟ್ಟಂತೆ, ಕೋಮುಗೆ ಸಂಬಂಧಪಟ್ಟಂತೆ, ಭಾಷೆಗೆ ಸಂಬಂಧಪಟ್ಟಂತೆ ಈ ಎಲ್ಲ ವಿಚಾರಗಳ ಬಗ್ಗೆ ಕುವೆಂಪು ಅವರು ಮಾತಾಡಿದಷ್ಟು ನವೋದಯದ ಬೇರೆ ಯಾವ ಬರಹಗಾರ ಕೂಡ ಮಾತಾಡಿಲ್ಲ.
ಅದಕ್ಕಾಗಿಯೇ ಈ ದಲಿತ ಬಂಡಾಯ ಸಾಹಿತ್ಯಗಳಿಗೆ ಕುವೆಂಪು ಅವರು ಕೂಡ ಒಬ್ಬ ಗುರುನೇ, ಒನ್ ಆಫ್ ದ ಮಾನಸ ಗುರುಸ್ ಕುವೆಂಪು ಕೂಡ. ಆ ಥರದಲ್ಲಿ ಪುರಂದರ ದಾಸರಿಗಿಂತ ಕನಕದಾಸ ನಮ್ಗೆ ಯಾಕೆ ಮುಖ್ಯ ಆಗ್ತಾನೆ ಅಂತಾರೆ, ಇವತ್ತು ನಾವು ಸವಾಲುಗಳ ಕಾಲಘಟ್ಟದಲ್ಲಿ ಇದ್ದೀವಿ, ಅದಕ್ಕೋಸ್ಕರ ಕನಕದಾಸ ನಮಗೆ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು. ಏನೇ ಆದರೂ ಕೂಡ ಈ ಕುಲಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಅದು ಸಾಮಾಜಿಕವಾಗಿ ಇದ್ದದ್ದು. ಅದು ಬ್ರಿಟಿಷರು ಬಂದರು, ಏನು ಕಾರಣಕ್ಕೆ ಬಂದರೋ ಹೇಗೆ ಬಂದರೋ ಅದೆಲ್ಲ ತಮ್ಗೆ ಗೊತ್ತಿದೆ. ಅವರು ನಮ್ಮನ್ನು ಕಾರಕೂನರನ್ನಾಗಿ ಮಾಡಬೇಕು ಅಂತೇಳಿ ಶಿಕ್ಷಣ ಕೊಟ್ಟಿದ್ದು ತಮಗೂ ಎಲ್ಲ ಕೂಡ ಗೊತ್ತಿದೆ. ಒಟ್ಟಾರೆಗೆ ಎಲ್ಲ ಸಮುದಾಯದವ್ರಿಗೆ ಶಿಕ್ಷಣ ಕೊಟ್ರಲ್ಲ, ಶಿಕ್ಷಣದ ಪರಿಣಾಮವಾಗಿ ಆ ಜನ ಸಂಘಟಿತರಾದ್ರಲ್ಲ, ಹೋರಾಟವನ್ನು ಮಾಡಿದ್ರಲ್ಲ, ಅದರಿಂದ ಈ ಜಡ್ಡುಗಟ್ಟೋಗಿದ್ದಂತಹ ಸಾವಿರಾರು ವರ್ಷಗಳಿಂದ ಜಡ್ಡುಗಟ್ಟೋಗಿರೋದಂತಹ ಈ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಅಲುಗಾಟಕ್ಕೆ ಒಳಗಾಯಿತು. ಈ ಕೆಳ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದರಿಂದಾಗಿ ಬ್ರಿಟಿಷ್ ಸರ್ಕಾರ, ಆಮೇಲೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಅಂಬೇಡ್ಕರ್ ಅವ್ರ ಮೂಲಕವಾಗಿ ಸೇರಿಕೊಳ್ತು. ಅದರ ಪರಿಣಾಮವಾಗಿ ಈ ಜಾತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಚಲನೆಗೆ ಒಳಗಾಯಿತು. ಸ್ವಲ್ಪ ಮಟ್ಟಿಗೆ, ಪೂರ್ತಿನೂ ಅಲ್ಲ. ಈ ಥರದಲ್ಲಿ ನಮ್ಮ ಕನಕದಾಸನ ಸಾಮಾಜಿಕ ಚಿಂತನೆಗಳಿಗೆ ಬಂದು ಅವುಗಳಿಗೆ ಒಂದು ಪೊಲಿಟಿಕಲ್ ಡೈಮೆನ್ಷನ್ ಸಿಗುವಂಥ ಪ್ರಯತ್ನ ಆದದ್ದು 20ನೇ ಶತಮಾನದಲ್ಲಿ ಅಥವಾ 19-20ನೇ ಶತಮಾನದಲ್ಲಿ, ವಿಶೇಷವಾಗಿ ಆದದ್ದು 20ನೇ ಶತಮಾನದಲ್ಲಿ. ಸೊ ಅದಕ್ಕೆ ಒಂದು ಪೊಲಿಟಿಕಲ್ ಅಂತ ಒಂದು ಔಟ್ಲುಕ್ ಸಿಕ್ಕಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಚಲನೆಗೆ ಒಳಗಾಗಿದೆ. ಇಲ್ಲಿ ಮನುಧರ್ಮ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಅಲುಗಾಟಕ್ಕೆ ಒಳಗಾಗಿದೆ. ಆದರೂ ಕೂಡ ಈ ಮನುಧರ್ಮವಾದಿಗಳು ಅಷ್ಟು ಸುಲಭ ಅಲ್ಲ, ಅವರು ಈಗಲೂ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಈ ಕನಕದಾಸ, ಬಸವಣ್ಣ, ಬುದ್ಧ, ಅಂಬೇಡ್ಕರು, ಮಾರ್ಕ್ಸು, ಇವರು ಕುವೆಂಪು, ಇವರೆಲ್ಲರನ್ನೂ ಕೂಡ ಮೂಲೋತ್ಪಾಟನೆ ಮಾಡುವಂತಹ ಹುನ್ನಾರಗಳನ್ನು ಮನುವಾದಿಗಳು ಇವತ್ತಿಗೂ ಕೂಡ ಮಾಡ್ತಲೇ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಅಂತಾರೆ ನಿಮ್ಗೆ ಗೊತ್ತಿರ್ಬೋದು. ಮಂಡಲ್ ಕಮಿಷನ್ ರಿಪೋರ್ಟು ಅದನ್ನು VP ಸಿಂಗ್ ಸರ್ಕಾರ ಇಂಪ್ಲಿಮೆಂಟ್ ಮಾಡೋಕೆ ಹೋಯ್ತು. ಮಂಡಲ್ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಬಾರ್ದು ಅಂತೇಳ್ಬಿಟ್ಟು ಭಾರತದಾದ್ಯಂತ ಒಂದು ಆಂದೋಲನ ನಡೀತು. ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಎಲ್ಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು, ಬಸ್ಗಳನ್ನು ಸುಟ್ಟರು, ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾತಕ್ಕೆ? ಮಂಡಲ್ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಗಬಾರ್ದು, ಅದು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ರಿಪೋರ್ಟು, ಈಗಾಗಲೇ ರಿಸರ್ವೇಷನ್ ಕೊಟ್ಟಿದ್ದೀವಿ ದಲಿತರಿಗೆ, ಪುನಃ ರಿಸರ್ವೇಷನ್ ಕೊಡ್ಕೊಡ್ದು ಅಥವಾ ಜಾಸ್ತಿ ಮಾಡಿಕೊಡ್ದು ಅಂತೇಳ್ಬಿಟ್ಟು ಭಾರತದಾದ್ಯಂತ ಒಂದು ಆಂದೋಲನ ನಡೀತು. ಈ ಆಂದೋಲನವನ್ನು ಜಾಸ್ತಿ ನಡೆಸಿದ್ದು ಯಾರು ಗೊತ್ತಾ? ಹಿಂದುಳಿದ ಸಮುದಾಯಗಳವರು, ಹಿಂದುಳಿದ ಜಾತಿಗಳು. ಇವತ್ತು ಬಸ್ ರೂಟ್ ನಂಬರ್ಗಳು ಇದಾವಲ್ಲ, A ಗ್ರೂಪು, B ಗ್ರೂಪು, BA, CA ಅಂತೇನೇ ಇದಾವೆ. ನಂಗೆ ಅಷ್ಟು ಗೊತ್ತು, ನನಗೆ ಸೀರಿಯಸ್ಸಾಗಿ ಓದಕ್ಕೆ ಹೋಗಿಲ್ಲ. 2A 2B ಹಿಂಗೇನೋ ಬರ್ತಾವಲ್ಲ ಹಿಂದುಳಿದ ಜಾತಿಗಳ ಗ್ರೂಪ್ಗಳ ಹೆಸರುಗಳು. ಈ ಸಮುದಾಯಗಳವರೇ ಈ ಮಂಡಲ್ ಕಮಿಷನ್ ರಿಪೋರ್ಟು ಜಾರಿ ಆಗಬಾರ್ದು ಅಂತೇಳಿ ಹೋರಾಟ ಮಾಡ್ದಂತ. ಆ ರೀತಿ ಹೋರಾಟ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಂಥವ್ರು ಯಾರು ಅಂತಂದರೆ ಸಂಘ ಪರಿವಾರದವರು. ABVP ಇರ್ಬೋದು, VHP ಇರ್ಬೋದು, BJP ಇರ್ಬೋದು, ಇವರೆಲ್ಲರೂ ಕೂಡ ಸೇರಿ ಈ ಮಂಡಲ್ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಬಾರ್ದು ಅಂತೇಳಿ ಇವರು ಹೋರಾಟವನ್ನು ಕಟ್ಟಿದಂಥವ್ರು. ಆದರೆ ಅದರ ವಿರುದ್ಧವಾಗಿ ಯಾರು ಹೋರಾಟವನ್ನು ಮಾಡಿದ್ರು, ಯಾರು ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರೆ ಅಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಆ ಮಂಡಲ್ ಕಮಿಷನ್ ರಿಪೋರ್ಟು ತಮ್ಮ ಪರವಾದ್ದು ಅಂತೇಳಿ. ಅದಕ್ಕೂ SC STಗೂ ಸಂಬಂಧನೇ ಇಲ್ಲ. ಮಂಡಲ್ ಕಮಿಷನ್ ರಿಪೋರ್ಟ್ಗೂ SC STಗೂ ಸಂಬಂಧನೇ ಇಲ್ಲ. SC STಗೆ ಆಲ್ರೆಡಿ 18% ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಬಾಕಿ 32% ರಿಸರ್ವೇಷನ್ ಯಾರಿಗೆ ಅಂತಂದರೆ ಈ ಹಿಂದುಳಿದ ಜಾತಿಗಳಿಗೆ. ಅವರು ಕುರುಬ್ರು ಇರ್ಬೋದು, ಗೊಲ್ರು ಇರ್ಬೋದು, ಕುಂಬಾರ ಇರ್ಬೋದು, ಅಗಸ್ರು ಇರ್ಬೋದು, ಈ ಥರದ ನೂರಾರು ಹಿಂದುಳಿದ ಜಾತಿಗಳಿದಾವಲ್ಲ. ಈ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು 3 ಜಾತಿಗಳನ್ನು ಬಿಟ್ಟರೆ ಇತರ ಎಲ್ಲ ಜಾತಿಗಳು ಕೂಡ ಹಿಂದುಳಿದ ಜಾತಿಗಳಿಗೆ ಬರ್ತವೆ. ಈ ಎಲ್ಲ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಇರಲಿಲ್ಲ, ಉದ್ಯೋಗದಲ್ಲಾಗಲಿ ಅಥವಾ ಶಿಕ್ಷಣದಲ್ಲಾಗಲಿ. ಹಾಗಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು, ಇವರು ಕೂಡ ಪ್ರಧಾನ ವಾಹಿನಿಗೆ ಬರಬೇಕು ಅಂತೇಳ್ಬಿಟ್ಟು
ಹೇಳ್ದಂಥ ಒಂದು ರಿಪೋರ್ಟು ಅದು ಮಂಡಲ್ ಕಮಿಷನ್ ರಿಪೋರ್ಟು. ಕರ್ನಾಟಕದಲ್ಲಿ ಹಿಂದೆ ಹಾವನೂರು ರಿಪೋರ್ಟ್ ಆ ಥರದ್ದಾಗಿತ್ತು. ಹಾವನೂರು ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿದಂಥವ್ರು ದೇವರಾಜ ಅರಸು ಅವರು ತಮ್ಮ ಕರ್ನಾಟಕ ಸರ್ಕಾರದ ಮೂಲಕವಾಗಿ. ಅದರಿಂದ ಹಿಂದುಳಿದ ಜಾತಿಗಳಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಸಿಕ್ತು. ಆದರೆ ಅಖಿಲ ಭಾರತ ಮಟ್ಟದಲ್ಲಿ ಭಾರತ ಸರ್ಕಾರ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ. ಆ ಕೆಲಸವನ್ನು ಮಾಡೋಕ್ಕೆ ಹೋಗಿದ್ದೆ ಯಾವುದು ಅಂತಾರೆ ವಿ ಪಿ ಸಿಂಗ್ ನೇತೃತ್ವದ ಭಾರತ ಸರ್ಕಾರ. ಆ ರಿಪೋರ್ಟ್ ಬಗ್ಗೆನೇ ಅಪಪ್ರಚಾರ ಮಾಡಿ ಅದರ ವಿರುದ್ಧವಾಗಿ ಹೋರಾಟ ಮಾಡಿದಂಥವು ಈ ಮನಸ್ಥಿತಿಯನ್ನು ಇಟ್ಕೊಂಡಂತಹ ಈ ಸಂಘ ಪರಿವಾರದ ಸಂಘಟನೆಗಳು. ಅದರ ವಿರುದ್ಧವಾಗಿ ಕೆಲಸ ಮಾಡಿದಂಥವ್ರು ಇವರು. ನಾನು ಕೂಡ ನೇರವಾಗಿ ಗಮನಿಸಿದ್ದೆ. ನಾನು ಕೂಡ ಕಾಲೇಜು ವಿದ್ಯಾರ್ಥಿ ಆಗಿದ್ದೆ. ಬೀದಿಗಳಲ್ಲಿ ಹೋರಾಟಗಳು ನಡೀತಾ ಇದ್ವು. ಆಗ ಪ್ರಗತಿಪರರು ಕೆಲವರು ಆ ಹೋರಾಟಗಳ ಹತ್ರ ನಿಂತ್ಕೊಳ್ಳೋದು, ಜಾಥಾ ಹೋಗ್ತಾ ಇರೋರು ವಿದ್ಯಾರ್ಥಿಗಳು ಒಬ್ಬನ ಕರೆಯೋದು, ಆ ಹೋರಾಟದಿಂದ ಆಚೆ ಕರೆಯೋದು ಸರ್. ಕರೆದುಬಿಟ್ಟು ನೀನು ಯಾವ ಜಾತಿಯವನಪ್ಪ ಅಂತ ನಾನು ಅಗಸ ಸರ್. ಈ ಮಂಡಲ್ ಕಮಿಷನ್ ರಿಪೋರ್ಟ್ ಯಾರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇದೆ ಗೊತ್ತಾ ನಿಮಗೆ ಅಂತಾರೆ. ದಲಿತರಿಗೆ ಸರ್. ಅಲ್ಲ, ಅಗಸರಿಗೆ. ಹೌದಾ ಸರ್, ಮತ್ತು ನಮ್ಮ ಮಕ್ಕಳು ಹಂಗಂತ ಹೇಳ್ಬಿಟ್ಟು ಕರ್ಕೊಂಬರಲ್ಲ ಸರ್ ಅಂತಂದ್ಬಿಟ್ಟು ಅವನು ಆ ಚಳುವಳಿಯಿಂದ ಹಿಂದಕ್ಕೆ ಬಂದ. ಇನ್ನೊಬ್ಬ ಗೊಲ್ಲ, ಇನ್ನೊಬ್ಬ ಕುರ್ಬ, ಹಿಂಗೆ ಒಬ್ಬೊಬ್ರಿಗೆ ಹೇಳಿ ಪಾಂಪ್ಲೆಟ್ಗಳು ಹಂಚ್ಬಿಟ್ಟು ಪ್ರಗತಿಪರರು ಇಂಥವ್ರಿಗೆ ಮೀಸಲಾತಿ ಅಂದರೆ ಮೀಸಲಾತಿ ವಿರೋಧಿಗಳು. ಮೀಸಲಾತಿ ಅಂದರೆ ಏನು? ಪ್ರಾತಿನಿಧ್ಯ ಅಷ್ಟೇ. ಒಂದು 100 ಸೀಟ್ ಇದೆ ಅಂದರೆ 100 ಸೀಟಲ್ಲಿ 2% ಇರುವಂಥ ಜನ 98% ಇರುವಂಥ ಸೀಟ್ಗಳಲ್ಲಿ ಕುತ್ಕೋಬಾರ್ದು, ಎಲ್ಲರೂ ಇರಬೇಕು. ಆ 100 ಸೀಟುಗಳನ್ನು ಈ ಒಟ್ಟು ಎಲ್ಲ ಸಮುದಾಯಗಳು ಹಂಚಿಕೆ ಮಾಡ್ಕೋಬೇಕು, ಅಲ್ಲಿರುವಂಥ ಸೀಟ್ಗಳನ್ನ ಪ್ರತಿನಿಧಿಸ್ಕೋಬೇಕು. ಅದು ಮೀಸಲಾತಿ. ಸೊ ಆ ಥರದಲ್ಲಿ ಈ ಪ್ರಗತಿಪರ ಸಂಘಟನೆಗಳು ಎಲ್ಲ ಹಿಂದುಳಿದ ಜಾತಿಗಳಿಗೆ ಎಜುಕೇಟ್ ಮಾಡಿದ್ದರ ಪರಿಣಾಮವಾಗಿ ಆ ಮಂಡಲ್ ಕಮಿಷನ್ ರಿಪೋರ್ಟ್ನ ವಿರುದ್ಧವಾದಂಥ ಒಂದು ಹೋರಾಟ ಅದು ಡೈಲ್ಯೂಟ್ ಆಯಿತು, ವಿಫಲವಾಯಿತು. ಕಡೆಗೆ ಮಂಡಲ್ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಯಿತು. ಅಲ್ಲಿಗೆ ನಾವು ಬೌದ್ಧಿಕವಾಗಿ ಜಾಗೃತರಾಗದೇ ಇದ್ದರೆ ಎಜುಕೇಟೆಡ್ಸು, ಯೂನಿವರ್ಸಿಟಿಗಳಲ್ಲಿ ಇದ್ದಂಥರು, ಲಾಯರ್ಗಳು ತಮ್ಮ ಪರವಾದಂಥ ವರದಿ ವಿರುದ್ಧ ತಾವೇ ಹೋರಾಟ ಮಾಡಿದ್ರು. ತಿಳುವಳಿಕಸ್ತರಿಗೇನೆ ಈ ಥರದಲ್ಲಿ ಮನುವಾದಿಗಳು ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಅಂತಂದರೆ, ಇನ್ನು ತಿಳುವಳಿಕೆ ಇಲ್ಲದೇ ಇದ್ದಂಥ ಕಾಲದಲ್ಲಿ ಈ ಸಮುದಾಯಗಳಿಗೆ ಇನ್ನೇಗೆ ಚಳ್ಳೆ ಹಣ್ಣು ತಿನ್ನಿಸಿರ್ಬೋದು? ಸಾವಿರಾರು ವರ್ಷಗಳಿಂದ ಇವ್ರು ಯಾಕೆ ಕತ್ತಲಲ್ಲಿ ಇರೋಕ್ಕೆ ಸಾಧ್ಯ ಆಯಿತು? ಅಕ್ಷರವನ್ನು ಅವರು ಅಂಕುಶದಲ್ಲಿ ಇಟ್ಕೊಂಡ್ಬಿಟ್ಟಿದ್ರು, ಸಂಸ್ಕೃತವನ್ನು ತಮ್ಮ ಅಂಕುಶದಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ಮನುವಾದಿಗಳು. ಆದರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಆ ಸಂಸ್ಕೃತ ಇವತ್ತು ಮೃತ ಭಾಷೆ ಆಗಿದೆಯಲ್ಲ, ನಶಿಸೋಗಿದೆ. ಅದನ್ನು ಮರ್ಡರ್ ಮಾಡಿದವ್ರು ಯಾರು ಅಂತಾರೆ? ಸಂಸ್ಕೃತದ ವಕ್ತಾರರೇ. ಕೆಳ ಸಮುದಾಯದವರಲ್ಲ, ಶೂದ್ರರಲ್ಲ. ಅವರು ಸಂಸ್ಕೃತ ಬೇಡ ಅಂತೇನು ಹೇಳಿಲ್ಲ, ಶಿಕ್ಷಣ ಬೇಡ ಅಂತೇನು ಹೇಳಿಲ್ಲ. ಇವ್ರಿಗೆ ಶಿಕ್ಷಣವನ್ನು ಸಂಸ್ಕೃತ ನಿರಾಕರಿಸಿದವ್ರು ಯಾರು? ಆ ಸಂಸ್ಕೃತ ವಕ್ತಾರರು. ಅವ್ರೇನು ಮಾಡಿಬಿಟ್ರು, ಅದನ್ನ ಗರ್ಭಗುಡಿಲಿ ಕೂಡ ಹಾಕ್ಬಿಟ್ರು. ಗರ್ಭಗುಡಿಗೆ ಕಿಟಕಿ ಬಾಗಿಲುಗಳಿಲ್ಲ, ಬಾಗಿಲಿದ್ದು ಕೂಡ ಅದು ಭಾಳ ಚಿಕ್ಕದು. ಅಲ್ಲಿ ದೀಪ ಧೂಪ ಇವೆಲ್ಲ ಹಾಕಿ ಹೊಗೆ ಹಾಕಿದ್ರಿಂದಾಗಿ ಆ ಬಾಗಿಲು, ಸಣ್ಣ ಬಾಗಿಲು ಕ್ಲೋಸ್ ಆಗಿದ್ದಕ್ಕೆ ಆ ದೀಪ ಧೂಪದ ಹೊಗೆಯಲ್ಲಿ ಸಂಸ್ಕೃತ ಉಸಿರುಗಟ್ಕೊಂಡು ಸತ್ತೋಯ್ತು ಅಷ್ಟೇ. ಜನಕ್ಕೆ ಅದು ಬಿಡಲಿಲ್ಲ. ಕನ್ನಡನ ಬಿಟ್ಟಾಗೆ ಜನರ ಭಾಷೆಯನ್ನಾಗಿ ಸಂಸ್ಕೃತವನ್ನು ಕೂಡ ಬಿಟ್ಟಿದ್ದಾರೆ. ಅದು ಇವತ್ತಿಗೂ ಕೂಡ ಜೀವಂತ ಭಾಷೆಯಾಗಿ ಇತ್ತು. ಯಾಕಿದ್ದನ್ನೆಲ್ಲ ಹೇಳ್ತಾ ಇದ್ದಂತಾರೆ, ಇವತ್ತು ಮನುವಾದ ಅನ್ನುವಂಥದ್ದು ಕೇವಲ ಒಂದು ಸಮುದಾಯದಲ್ಲಿ ಇಲ್ಲ. ಒಂದು ಸಮುದಾಯದಲ್ಲಿ ಪ್ರಗತಿಪರರು ಕೂಡ ಇದ್ದಾರೆ, ಪ್ರಗತಿ ವಿರೋಧಿಗಳು ಕೂಡ ಇದ್ದಾರೆ. ಸೊ ಅಷ್ಟೇ ಸತ್ಯ, ಆ ಥರದ ಮನೋವಾದವನ್ನು ಇಟ್ಕೊಂಡಂಥ ಮನಸ್ಥಿತಿಗಳು ಬೇರೆ ಸಮುದಾಯಗಳಲ್ಲಿ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದರ ಇನ್ಫ್ಲೂಯೆನ್ಸಲ್ಲಿ ಸಂಘ ಪರಿವಾರದ ಒಳಗಡೆ ಈ ಕೆಳಜಾತಿಗಳು, ಹಿಂದುಳಿದ ಜಾತಿಗಳು, ಮಹಿಳೆಯರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸೇರ್ತಾ ಇದ್ದಾರೆ. ಇಂಥ ಒಂದು ವಿಲಕ್ಷಣವಾದಂತಹ, ವಿಕೃತವಂತಹ, ಸಾಮಾಜಿಕತೆಗೆ ವಿರುದ್ಧವಾದಂತಹ ಒಂದು ನಡೆ ಇವತ್ತು ನಮ್ಮ ಸಂದರ್ಭದಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಕನಕದಾಸರ ಕುಲವೆಂದು ಹೊಡೆದಾಡಿದಿರಿ ಅನ್ನುವಂತಹ ಒಂದು ಮಾತಿದೆಯಲ್ಲ, ನಾವು ನಮ್ಮ ಸಂದರ್ಭಕ್ಕೆ ಅನ್ವಯಿಸ್ಕೊಂಡೇ ಮಾತಾಡಬೇಕು. ನಮ್ಮ ಸಂದರ್ಭಕ್ಕೆ ಅನ್ವಯಿಸ್ಕೊಂಡು ಮಾತಾಡಬೇಕು. ಇವತ್ತಿನ ಸಂದರ್ಭದಲ್ಲಿ ಭಾರತ ಗೆಲ್ಲಿಸಿ ಅನ್ನುವಂಥ ಮಾತಿದೆ, ಮೇರಾ ಭಾರತ್ ಮಹಾನ್ ಅನ್ನುವಂಥ ಮಾತಿದೆ, ಕೇಸರಿ ಧ್ವಜಗಳು ಹಾರಾಡ್ತಾ ಇರುವಂಥ ಸಂದರ್ಭ ಇದೆ. ಸಾಮಾಜಿಕ ಪ್ರಾತಿನಿಧ್ಯವನ್ನು, ಮೀಸಲಾತಿಯನ್ನು ವಿರೋಧಿಸುವಂಥ ಮನಸ್ಥಿತಿಗಳು ಇವತ್ತು ಬಹಳ ಉಜ್ವಲವಾಗಿ, ಜೀವಂತವಾಗಿ ನಮ್ಮ ನಡುವೆ ಎಷ್ಟೋ ಸಹ ನಮ್ಮ ಒಳಗಡೆನೇ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭಕ್ಕೆ ಅನ್ವಯಿಸ್ಕೊಂಡು ಕನಕದಾಸನ ನಾವು ಅನ್ವಯಿಸ್ಕೊಂಡು ಮಾತಾಡಿಲ್ಲ ಅಂತಂದರೆ ಅದು ಜಡ್ಡು ವಿದ್ವತ್ತಾಗ್ತದೆ, ಒಣ ವಿದ್ವತ್ತಾಗ್ತದೆ. ಅಂಥವೆಲ್ಲ ಬೇಡ.
ಕನಕದಾಸ ತನ್ನ ಕಾಲದಲ್ಲಿ ಜೀವಂತವಾಗಿ ಬದುಕಿದ್ದ, ತನ್ನ ಕಾಲಕ್ಕೆ ಜೀವಂತವಾಗಿ ಮುಖಾಮುಖಿಯಾಗಿದ್ದ. ಅಂತಹ ಕನಕದಾಸನನ್ನು ಕುರಿತು ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಾವು 16ನೇ ಶತಮಾನಕ್ಕೆ ಮುಖಾಮುಖಿ ಆಗೋದಲ್ಲ, 21ನೇ ಶತಮಾನಕ್ಕೆ ನಾವು ಮುಖಾಮುಖಿ ಆಗಬೇಕು. 21ನೇ ಶತಮಾನಕ್ಕೆ ಮುಖಾಮುಖಿ ಆಗುವಂತಹ ನೆಲೆಯಲ್ಲಿ ಕನಕದಾಸ ಮತ್ತು ಅದಕ್ಕೊಂದು ಟ್ರೆಡಿಷನ್ ಇದೆಯಲ್ಲ, ಆ ಟ್ರೆಡಿಷನ್ನ ನಾವು ಸ್ಮರಿಸ್ಕೊಂಡು ಅದೆಲ್ಲವನ್ನೂ ಕೂಡ ನಾವು ನಮ್ಮ ಶತಮಾನಕ್ಕೆ ಮುಖಾಮುಖಿ ಮಾಡ್ಕೋಬೇಕು. ಆ ನೆಲೆ ಒಳಗಡೆ ನಾವು ಮಾಡುವಂತಹ ಕೆಲಸಗಳು ಮಾತ್ರ ಸಾರ್ಥಕವಂಥ ಕೆಲಸಗಳು ಅಂತ ನನಗೆ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಶಿವರಾಮ್ ಶೆಟ್ಟರು ಈ ಥರ ಚಿಂತನೆಗಳು ಕೇವಲ ಪುಸ್ತಕಗಳನ್ನು ಪ್ರಕಟ ಮಾಡೋದು, ಆ ಪುಸ್ತಕಗಳನ್ನು ಲೈಬ್ರರಿಗಳಿಗೆ ಹಾಕೋದು, ಈ ಥರದ ಕೇವಲ ಒಂದು ಸೀಮಿತವಂತಹ ಕೆಲಸಕ್ಕೆ ತಮ್ಮನ್ನು ತೊಡಗಿಸ್ಕೊಳ್ಳದೆ ಈ ಕನಕನ ತತ್ವ ಚಿಂತನೆಗಳನ್ನು ಎಲ್ಲ ಯೂನಿವರ್ಸಿಟಿಗಳಿಗೆ, ರಾಜ್ಯದ ಅನೇಕ ಬೇರೆ ಬೇರೆ ಸ್ಥಳಗಳಿಗೆ ತೆಗೆದುಕೊಂಡು ಜನಗಳ ಮಧ್ಯೆ ಹೋಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಈ ಥರದ ಒಂದು ಸಾಮಾಜಿಕವಂತಹ ಕಾಳಜಿ, ನಮ್ಮ ಕಾಲಕ್ಕೆ ಮುಖಾಮುಖಿಯಾಗುವಂಥ ಒಂದು ಮನಸ್ಥಿತಿ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ನೆಲೆ ಒಳಗಡೆ ಕನಕ ನಮಗೆ ಸಾರ್ಥಕ ಆಗೋದು ನಾವು ನಮ್ಮ ಕಾಲಕ್ಕೆ ನಾವು ಮುಖಾಮುಖಿ ಆಗಬೇಕು. ನಮ್ಮ ಕಾಲ ಇಷ್ಟೊಂದು ಇರೋದ್ರಲ್ಲಿ ಕನಕದಾಸನ ಕಂಪೇರ್ ಮಾಡ್ರೆ, ಅವನ ಕಾಲಕ್ಕೆ ಕಂಪೇರ್ ಮಾಡ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಬ್ರಿಟಿಷ್ ಸರ್ಕಾರದಿಂದ, ಅಂಬೇಡ್ಕರ್ ಸಂವಿಧಾನದಿಂದ ನಾವು ಎಲ್ಲ ಸಮುದಾಯಗಳಲ್ಲಿ ಶಿಕ್ಷಿತರು ಬಂದಿರೋದ್ರಿಂದ ಒಂದಷ್ಟು ಹೋರಾಟಗಳು, ಸಂಘಟನೆಗಳು ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸುಧಾರಿಸಿದೆ. ತೀರಾ ಏನೂ ಆಗಿಲ್ಲ ಅಂತೇನು ಹೇಳ್ಕೊಳ್ಬೇಕಾದ ಅಗತ್ಯ ಇಲ್ಲ, ಸುಧಾರಣೆ ಆಗಿದೆ. ಆದರೆ ಇನ್ನೂ ಸುಧಾರಣೆ ಆಗಬೇಕಾದ್ದು ಭಾಳ ಇದೆ. ಈ ನೆಲೆ ಒಳಗಡೆ ನಾವು ನಮ್ಮ ಕಾಲವನ್ನು ಇನ್ನೊಂದಷ್ಟು ಶುಚಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಎಲ್ಲರೂ ಕೂಡ ಒಗ್ಗೂಡಿ ಮಾಡಬೇಕು. ಜಾಗೃತಿ ಮತ್ತು ಪಾಪ ಪ್ರಜ್ಞೆ ಎಲ್ಲರೂ ಕೂಡ ಒಗ್ಗೂಡಿ, ಎಲ್ಲರೂ ಕೂಡ ಮನುಷ್ಯರು, ಬೇಸಿಕಲಿ ಮನುಷ್ಯರು. ನಮ್ಮ ಕುಲದ ನೆಲೆಯನ್ನು ಖಂಡಿತವಾಗಿ ನಾವು ಯಾರೂ ಕೂಡ ತಿಳ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ನಾವು ಹುಟ್ಟಿರೋದು ಆಮೇಲೆ 9 ತಿಂಗಳ ನಂತರದಲ್ಲಿ. ಹಾಗಾಗಿ ನಾವೆಲ್ಲರೂ ಕೂಡ ಮನುಷ್ಯರು ಅನ್ನೋದನ್ನ ನಾವು ತಿಳ್ಕೊಂಡು, ಭಾರತೀಯ ಮನುಷ್ಯ ಒಟ್ಟು ಜಗತ್ತಿನ ಪ್ರಜೆಗಳು ಅಂತ ತಿಳ್ಕೊಂಡು ಇವತ್ತಿರುವಂತಹ ಕೊಳೆಯನ್ನು ತೊಳೆಯುವಂತಹ ಪ್ರಯತ್ನನ ಕನಕದಾಸನ ಒಂದು ಟ್ರೆಡಿಷನ್ ಆಗಿ ಇಟ್ಕೊಂಡು ನಾವು ಹೋಗಬೇಕು. ಇಲ್ಲದೆ ಹೋದರೆ ಆ ಥರದ ಕೆಲಸಗಳು ಸಾರ್ಥಕ ಆಗೋದಿಲ್ಲ. ಈ ನೆಲೆ ಒಳಗಡೆ ಶಿವರಾಮ್ ಶೆಟ್ಟರು ಮಾಡ್ತಾ ಬಂದಿರುವಂಥ ಕೆಲಸ ಅಭಿನಂದನಾರ್ಹದ್ದು. ಈ ನೆಲೆ ಒಳಗಡೆ ನಾನು ಕೂಡ ನನ್ನ 2 ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಚಾರಗಳು ನಮ್ಮ ಜೀವನದ ಒಳಗಡೆ ಕಾಯ ವಾಚ ಮನಸ್ಸ ಅನುಷ್ಠಾನ ಆಗದೆ ಹೋದರೆ ನಮ್ಮಂಥ ಬೇಜವಾಬ್ದಾರಿಯುತವಾದಂತಹ ಪ್ರಜೆಗಳು, ತಲೆಮಾರಿನವರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವ್ಯವಸ್ಥೆಯನ್ನು ಯಥಾಸ್ಥಿತಿವಾದಂತಹ ನೆಲೆ ಒಳಗಡೆ ಮುಂದಿನ ತಲೆಮಾರಿನವ್ರಿಗೆ ನಾವು ವರ್ಗಾಯಿಸಿದ್ರೆ ನಮ್ಮ ಮುಂದಿನ ತಲೆಮಾರಿನವರು ಆಡ್ಕೋತಾರೆ, ಬೈಕೋತಾರೆ. ಈ ವ್ಯವಸ್ಥೆಯನ್ನು ಸ್ವಲ್ಪ ಕೂಡ ಸುಧಾರಿಸಿದೆ, ಆಸ್ತಿ ಸ್ವಲ್ಪ ಕೂಡ ಮಾಡಿದೆ, ನಮ್ಮಪ್ಪ ನನಗೆ ಈ ಆಸ್ತಿಯನ್ನು ವರ್ಗಾಯಿಸಿದಲ್ಲ ಅಂತೇಳಿ ಬೈಕೋತಾರೆ. ಅದ್ರ ಜೊತೆಗೆ ಇಷ್ಟೆಲ್ಲ ಸಾಮಾಜಿಕವಂಥ ಸವಾಲುಗಳು ಇರುವಂತಹ ಸನ್ನಿವೇಶದಲ್ಲಿ ನಮ್ಮ ಚಿಂತನೆಗಳನ್ನು ಸಮಾಜಮುಖಿಗೊಳಿಸ್ಕೊಳ್ಳದೇ ಇದ್ದರೆ ಅದು ಬೇಜವಾಬ್ದಾರಿತನ ಒಂದು. 2ನೇದು ಪಲಾಯನವಾದ. 3ನೇದು ಈಗಾಗಲೇ ಸಮಾಜದಲ್ಲಿ ಆಗ್ತಾ ಇರುವಂಥ ಈ ಅಪರಾಧಗಳಿಗೆ ನಾವು ಪರೋಕ್ಷವಾಗಿ ಮನ್ನಣೆಯನ್ನು ಕೊಟ್ಟಿದ್ದೀವಿ ಅಂತೇಳಿ ಅರ್ಥ ಆಗ್ತದೆ. ಸಮಾಜದಲ್ಲಿರುವಂಥ ಅನೇಕ ಅಪರಾಧಗಳಿಗೆ ನಾವು ತೋರುವಂತಹ ಮೌನ, ತಾಟಸ್ಥ್ಯ ಧೋರಣೆ ಅದು ಕೂಡ ಪರೋಕ್ಷವಾದಂಥ ಅಪರಾಧನೇ ಆಗಿರ್ತದೆ, ಪರೋಕ್ಷವಾದ ಅಪರಾಧನೇ ಆಗಿರ್ತದೆ. ಹಾಗಾಗಿ ನಾವು ಪ್ರತ್ಯಕ್ಷ ಅಪರಾಧಿಗಳು ಆಗೋದು ಬೇಡ, ಪರೋಕ್ಷ ಅಪರಾಧಿಗಳು ಆಗೋದು ಬೇಡ. ಆ ನೆಲೆ ಒಳಗಡೆ ಕನಕ ತನ್ನ ಕಾಲದಲ್ಲಿ ಕ್ರಿಯೆ ಮತ್ತು ಚಿಂತನೆಯ ನೆಲೆಯಲ್ಲಿ ಹೇಗೆ ಕ್ರಿಯಾಶೀಲ ಆಗಿದ್ನೋ ಆ ಥರದಲ್ಲಿ ನಾವು ಕೂಡ ಆಗಿರೋದಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕನಕದಾಸರ ಕುಲಕುಲವೆಂದು ಹೊಡೆದಾಡದಿರಿ ಎನ್ನುವ ಒಂದು ಸಾಲನ್ನು ಇಟ್ಕೊಂಡು ಇಡೀ ಕನ್ನಡ ಸಾಹಿತ್ಯವನ್ನು ಮರುಚಿಂತನೆಗೆ ಒಳಪಡಿಸುವ ಧೋರಣೆಯಲ್ಲಿ ಸಮಕಾಲೀನ ಆಧುನಿಕ ಸಂದರ್ಭಕ್ಕೂ ಆ ಮಾತನ್ನು ಅನ್ವಯಿಸಿಕೊಂಡು ನಮ್ಮೆಲ್ಲರನ್ನು ಹೊಸ ರೀತಿಯ ಚಿಂತನೆಗೆ ಹಚ್ಚಿದ, ಬಹುಕಾಲ ಮತ್ತೆ ಮತ್ತೆ ನಾವು ಯೋಚನೆ ಮಾಡಬೇಕಾದಂತಹ ಒಂದು ಚಿಂತನೆಯನ್ನು ನಮ್ಮ ಮನಸ್ಸಿನೊಳಗೆ ತುಂಬಿರುವ ಉಪನ್ಯಾಸಕ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ.